Hello dear students, welcome to Sing Style of Max. So ಇವತ್ತು ಬಂದ್ಬಿಟ್ಟು ನಾವು ಓದೋದು ಯಾವುದು ಅಂದರೆ ಮ್ಯಾಟ್ರಿಸಸ್ ಚಾಪ್ಟರ್ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಥರ್ಡ್ ಚಾಪ್ಟರ್. ಓಕೆ, ಸೊ ಮ್ಯಾಟ್ರಿಸಸ್ ಚಾಪ್ಟರ್ನ ಡೀಟೇಲ್ ಆಗಿ ಓದೋಣ, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ಫೋಕಸ್ ಪ್ರಾಪರ್ಲಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಲೆಕ್ಚರ್ ಆಫ್ ದಿಸ್ ಚಾಪ್ಟರ್, ರೈಟ್? ಸೊ ಫಸ್ಟ್ ಥಿಂಗ್ ಏನು ಕಲಿಯೋಣ ಅಂತಂದರೆ, ಮ್ಯಾಟ್ರಿಸಸ್ ಅಂದರೆ ಪ್ಲೂರಲ್, ಸಿಂಗ್ಯುಲರ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದರೆ ಏನು? ಓಕೆ, ಸೊ ವಾಟ್ ಯು ಮೀನ್ ಬೈ ಮ್ಯಾಟ್ರಿಕ್ಸ್? ಸಿಂಪಲ್ ಒಂದು ರೆಪ್ರೆಸೆಂಟೇಷನ್ ಅಷ್ಟೇ, ಅದು ಕೂಡ. ಓಕೆ, ರೆಪ್ರೆಸೆಂಟೇಷನ್ ಅಂದರೆ ಹೇಗೆ? ಸಿಂಪಲ್ ಥಿಂಗ್, ಯಾವುದೋ ಒಂದಿಷ್ಟು ನಂಬರ್ಸ್ಗಳನ್ನು ಒಂದು ಪರ್ಟಿಕ್ಯುಲರ್ ಆರ್ಡರಲ್ಲಿ ರೆಪ್ರೆಸೆಂಟ್ ಮಾಡಿಬಿಟ್ಟು ಅದನ್ನು ಈ ಥರ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ಸ್ ಮಧ್ಯದಲ್ಲಿ ಬರೀತಾರೆ. ಓಕೆ, ದಿಸ್ ರೆಪ್ರೆಸೆಂಟೇಷನ್ ಈಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್. ಓಕೆ, ಇದ್ರದ್ದು ಅಪ್ಲಿಕೇಶನ್ಸ್ ತುಂಬ ಇದ್ದಾವೆ, ಅದ್ರ ಬಗ್ಗೆ ವಿ ವಿಲ್ ಬಿ ಟಾಕಿಂಗ್ ಇಟ್ ಲೇಟರ್. ಆಲ್ ರೈಟ್, ಸೊ ಈ ಥರ ರೆಪ್ರೆಸೆಂಟ್ ಏನು ಮಾಡ್ತಿರಲ್ಲ ನೀವು ನಂಬರ್ಸೇ ಮೆನ್ಷನ್ ಮಾಡಬೇಕು ಅಂತೇನಿಲ್ಲ. ದೇ ಕ್ಯಾನ್ ಬಿ, ರಿಯಲ್ ನಂಬರ್ಸೇ ಇರಬೇಕು ಅಂತೇನಿಲ್ಲ. ದೇ ಕ್ಯಾನ್ ಬಿ ಕಾಂಪ್ಲೆಕ್ಸ್ ನಂಬರ್ಸ್ ಆಲ್ಸೋ. ಯು ಆಲ್ಸೋ ಹ್ಯಾವ್ ಸಪೋಸ್ 1+i, 5+i, 3+i, ನೋ ಪ್ರಾಬ್ಲಮ್. ಓಕೆ, ಸೊ ಮ್ಯಾಟ್ರಿಕ್ಸ್ ಅಂದರೆ ಏನು? ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಮಧ್ಯದಲ್ಲಿ ಕೆಲವೊಂದು ನಂಬರ್ಸ್ನ ಬರೆಯೋದು. ಓಕೆ, ದಟ್ ರೆಪ್ರೆಸೆಂಟೇಷನ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅಲ್ಲಿ ಬರೆಯೋದು ನಂಬರ್ಸು ಆಗಿರಬಹುದು, ರಿಯಲ್ ನಂಬರ್ಸ್ ಆಗಿರ್ಬೋದು, ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರ್ಬೋದು, ಫ್ರ್ಯಾಕ್ಷನ್ಸ್ ಆಗಿರಬಹುದು, ಈವನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ಆಗಿರಬಹುದು, ಸೈನ್ ಥೀಟಾ, ಕಾಸ್ ಥೀಟಾ, ಆ್ಯಂಡ್ ಆಲ್ಜಿಬ್ರೈಕ್ ವೇರಿಯೇಬಲ್ಸ್ ಕೂಡ ಆಗಬಹುದು. ದ ವೇರಿಯೇಬಲ್ಸ್ ನೀವು ಓದ್ತಿರಲ್ಲ, ಎಕ್ಸ್, ವೈ, ಎ, ಬಿ, ಸಿ, ಸೊ ಏನು ಬೇಕಿದ್ರೂ ಆಗಬಹುದು. ಬಟ್ ಅದನ್ನು ಪ್ರಾಪರ್ ವೇಯಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಮ್ಯಾಟ್ರಿಕ್ಸ್. ಓಕೆ, ಸೊ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ? ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್. ಅರೇ ಈಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್. ಓಕೆ, ಸೊ ನಂಬರ್ಸ್ ಆರ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ದ ಸೇಮ್ ಎಕ್ಸ್ಪ್ಲನೇಷನ್. ಓಕೆ, ರೆಕ್ಟ್ಯಾಂಗ್ಯುಲರ್ ವೇಯಲ್ಲಿ ಅರೇಂಜ್ ಮಾಡಿರೋದು. ಸೊ ಐ ಟೋಲ್ಡ್ ಯು, ರೈಟ್, ದೇ ಕ್ಯಾನ್ ಬಿ ನಂಬರ್ಸ್ ಈ ಥರ ಇರಬಹುದು. ಇದು ಒಂದು ಪ್ರಾಪರ್ ಅರೇಂಜ್ಮೆಂಟ್, ಹೌದಲ್ಲ? And you can also write 1, 2, 3, 4, 5, 6, no problem. And you can also write 1, 2, 3, 4. ನಿಮ್ಮ ಕ್ವೆಶನ್ ಏನಂದರೆ, ಮ್ಯಾಮ್ ರೆಕ್ಟ್ಯಾಂಗಲ್ ಬ್ರ್ಯಾಕೆಟೇ ಬರಿಬೇಕಾ ಅಂತ ಅಂದರೆ, ಆ್ಯಕ್ಚುಲಿ ದರ್ ಈಸ್ ಒನ್ ಮೋರ್ ರೆಪ್ರೆಸೆಂಟೇಷನ್. ಓಕೆ, ರೆಕ್ಟ್ಯಾಂಗಲ್ ಬ್ರ್ಯಾಕೆಟೇ ಬರಿಬೇಕಂತೇನಿಲ್ಲ. ಈ ಥರನೂ ಸರ್ಕ್ಯುಲರ್ ಬ್ರ್ಯಾಕೆಟು ಬರೀತಿದ್ರು ಮುಂಚೆ, ಓಲ್ಡ್ ಸಿಲೆಬಸ್ಸಲ್ಲೆಲ್ಲ. ಓಕೆ, ಓಲ್ಡ್ ಬುಕ್ಸ್ ನೀವು ಯಾರ್ದಾದ್ರೂ ಫಾರಿನ್ ಆಥರ್ಸಿಂದಾಗಲಿ, ಇಂಡಿಯನ್ ಆಥರ್ಸಿಂದಾಗಲಿ ಓಲ್ಡ್ ಬುಕ್ಸ್ ಓದಿದ್ರೆ ನಿಮಗೆ ಸರ್ಕ್ಯುಲರ್ ಅರೇಂಜ್ಮೆಂಟ್ ಕೂಡ ಸಿಗುತ್ತೆ. ಓಕೆ, ಸರ್ಕ್ಯುಲರ್ ಬ್ರ್ಯಾಕೆಟ್ ಕೂಡ ಸಿಗುತ್ತೆ. ಬಟ್ nowadays we use rectangular bracket. Okay, so both are possible, don't worry about it, right? So ಈ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟಲ್ಲಿ ನಾನೇನು ನಂಬರ್ಸ್ ಬರ್ದ್ನಲ್ಲ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇವು ಒಂದು ಪ್ಯಾಟ್ರನ್ನಲ್ಲಿದೆ, ಹೌದು ತಾನೆ? ಈ ಥರ ಹಾರಿಜಾಂಟಲ್ ಇದೆ. ಈ ಹಾರಿಜಾಂಟಲ್ ಇರೋದನ್ನು ನಾವೇನಂತ ಕರಿತೀವಿ ಅಂದರೆ ರೋ. ಇದು ಫಸ್ಟ್ ರೋ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ಇದು ಬಂದ್ಬಿಟ್ಟು ಥರ್ಡ್ ರೋ. ಓಕೆ, ನಿಮಗೆ ಫಸ್ಟ್ ರೋ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ರೆ 1, 2, 3 ಅಂತ ಹೇಳಬೇಕು. ಥರ್ಡ್ ರೋ ಎಲಿಮೆಂಟ್ಸ್ ಯಾವುದು ಅಂತ ಕೇಳಿದ್ರೆ 7, 8, 9. ಅರ್ಥ ಆಯ್ತಾ? ಸೊ ಯಾವುದು ಹಾರಿಜಾಂಟಲ್ ಇದೆಯೋ ಅದನ್ನು ರೋ ಅಂತ ಕರಿತೀರಾ. ಓಕೆ, ಆ್ಯಂಡ್ ಯಾವುದು ವರ್ಟಿಕಲ್ ಇದೆಯೋ, ಓಕೆ, ವರ್ಟಿಕಲ್ ಮೀನ್ಸ್ ಲೈಕ್ ದಿಸ್, ಇವನ್ನ ನೀವೇನಂತ ಕರಿತೀರಾ? ಕಾಲಮ್ಸ್. ಓಕೆ, ಸೊ ಯಾವುದು ವರ್ಟಿಕಲ್ ಇದೆಯೋ ಅದನ್ನು ನೀವೇನಂತ ಕರಿತೀರಾ? ಕಾಲಮ್. ಓಕೆ, ನೆನ್ಪಿಟ್ಕೊಳ್ಲಿಕ್ಕೆ ನಾನು ಯೂಶಲಿ ಏನು ಹೇಳ್ತೀನಿ ಅಂದರೆ, ಆರ್ನ ಸ್ವಲ್ಪ ಸ್ಟೈಲಾಗಿ ಬರೆದ್ರೆ ಇಲ್ಲಿ ಸಿಗುತ್ತೆ ನೋಡಿ. ಸೊ ಈ ರೀತಿ ಇರುವಂತಹ ನಂಬರ್ಸ್ ಎಲ್ಲ ರೋಸ್ ಆಗುತ್ತೆ. ಕಾಲಮ್ ಬರಿಬೇಕಾದ್ರೆ COL ಬರೀತೀರಿ ನೋಡಿ, COL. ದಿಸ್ ಇಸ್ ನಥಿಂಗ್ ಬಟ್ ಕಾಲಮ್. ಈ ರೀತಿ ನೆನ್ಪಿಟ್ಕೋಬಹುದು, ಬಾಕಿ ನಿಮಗೆ ಬಿಟ್ಟಿದ್ದು. ಯು ಕ್ಯಾನ್ ಯೂಸ್ ಎನಿ ಪಾಸಿಬಲ್ ಈಸಿ ವೇಸ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಆಲ್ ರೈಟ್, ಸೊ ಈಗ ರೋ ಮತ್ತು ಕಾಲಮ್ ಅರ್ಥ ಆಗಿದೆ. ದೆನ್ ವಾಟ್ ಈಸ್, ಕ್ಯಾನ್ ಯು ಜಸ್ಟ್ ಟೆಲ್ ಮೀ, ಓಕೆ, ವಾಟ್ ಈಸ್ ದ ನಂಬರ್ ಆಫ್ ರೋಸ್ ಇನ್ ದಿಸ್ ಮ್ಯಾಟ್ರಿಕ್ಸ್? ಓಕೆ, ಸೊ ಈ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇದೆ ಅಬ್ಸರ್ವ್ ಮಾಡಿ. ಹಾರಿಜಾಂಟಲ್ ಎಷ್ಟಿದೆ ಹೋಗಿದೆ? 1, 2, 3. ದಟ್ ಮೀನ್ಸ್ ಇಲ್ಲಿ ಎಷ್ಟಿದ್ದಾವೆ? 3 ರೋಸ್. ಆ್ಯಂಡ್ ಕಾಲಮ್ಸ್ ಎಷ್ಟಿದ್ದಾವೆ? 1, 2. ಸೊ ದೇರ್ ಫಾರ್ ಹೌ ಮೆನಿ ಕಾಲಮ್ಸ್? 2 ಕಾಲಮ್ಸ್. ಇಲ್ಲಿ 2 ರೋಸ್, 2 ಕಾಲಮ್ಸ್. ಓಕೆ, ಸೊ 2 rows, 2 columns.
ಅರ್ಥ ಆಯ್ತಾ? ಸೊ ರೋಸ್ ಅಂದ್ರೆ ಏನು? ಹಾರಿಸಾಂಟಲ್ ಅಲ್ಲಿ ಇರುವಂತಹ ಎಲ್ಲ ನಂಬರ್ಸ್ಗಳನ್ನ ನಾವು ರೋ ಅಂತ ಕನ್ಸಿಡರ್ ಮಾಡ್ತೀವಿ. ವರ್ಟಿಕಲ್ ಇರೋದನ್ನೆಲ್ಲ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಕಾಲಮ್. ಗಾಟ್ ಇಟ್? ಸೊ ಇದು ಅರ್ಥ ಆಗಿದ್ರೆ ನಿಮಗೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇನ್ನೂ ಒಂದು, ಯಾವಾಗಲೂ ನಾವು ಮ್ಯಾಟ್ರಿಕ್ಸ್ನ ಈ ಮ್ಯಾಟ್ರಿಕ್ಸು, ಎರಡನೇ ಮ್ಯಾಟ್ರಿಕ್ಸು, ಮೂರನೇ ಮ್ಯಾಟ್ರಿಕ್ಸು ಅಂತೆಲ್ಲ ಹೇಳೋಕ್ಕಾಗಲ್ಲ, ರೈಟ್? ಸೊ ಮ್ಯಾಟ್ರಿಕ್ಸಿಗೆ ಅಂತೇಳಿ ಒಂದು ರೆಪ್ರೆಸೆಂಟೇಷನ್ ಯೂಸ್ ಮಾಡ್ತೀವಿ. ನಥಿಂಗ್ ಬಟ್ ಮ್ಯಾಟ್ರಿಕ್ಸ್ನ ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀರಾ. ಆಲ್ವೇಸ್ ರಿಮೆಂಬರ್, ಮ್ಯಾಟ್ರಿಕ್ಸ್ನ ನಾವು ಕ್ಯಾಪಿಟಲ್ ಲೆಟರಿಂದ ಡಿನೋಟ್ ಮಾಡ್ತೀವಿ. ನಾವು ಯು ವಿಲ್ ಗೆಟ್ ದ ಕ್ವಶನ್, ಮ್ಯಾಮ್ ಕ್ಯಾಪಿಟಲ್ ಎ ಇಂದನೇ ರೆಪ್ರೆಸೆಂಟ್ ಮಾಡಬೇಕಾ? ನಾಟ್ ನೆಸೆಸರಿ ಮೈ ಡಿಯರ್ಸ್. ಯು ಕ್ಯಾನ್ ರೆಪ್ರೆಸೆಂಟ್ ದ ಮ್ಯಾಟ್ರಿಕ್ಸ್ ಇನ್ ಎನಿ ಆಫ್ ದ 26 ಇಂಗ್ಲಿಷ್ ಅಲ್ಫಾಬೆಟ್ಸ್. ಓಕೆ, ಯಾವುದಾದ್ರೂ ಅಲ್ಫಾಬೆಟ್ ಯೂಸ್ ಮಾಡ್ರಿ, ನಿಮಗೆ ಬಿಟ್ಟಿದ್ದು ನಿಮ್ಮ ಚಾಯ್ಸ್. ಓಕೆ, ಇಟ್ ಕ್ಯಾನ್ ಬಿ ಸಿ, ಇಟ್ ಕ್ಯಾನ್ ಬಿ ಡಿ. ಓಕೆ, ಸೊ ಒಟ್ಟು ಮ್ಯಾಟ್ರಿಕ್ಸ್ನ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ದಟ್ ಎರಡನೇ ಮ್ಯಾಟ್ರಿಕ್ಸು ಅಂತ ಹೇಳೋ ಬದಲು ಐ ಕ್ಯಾನ್ ಪ್ರೊಫೆಷ್ನಲಿ ಕರೆಕ್ಟಾಗಿ ಹೇಳ್ಬೋದು, ಮ್ಯಾಟ್ರಿಕ್ಸ್ ಸಿ ಹ್ಯಾಸ್ 3 rows 2 columns. Matrix D has 2 rows 2 columns. Matrix A has 3 rows 3 columns. ಓಕೆ, ಸೊ ಈ ರೀತಿ ಹೇಳಬಹುದು, ರೈಟ್? ಸೊ ಏನು ಕಲ್ತ್ವಿ? ಮ್ಯಾಟ್ರಿಕ್ಸ್ ಅಂದರೆ ಏನು? ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ದ ನಂಬರ್ಸ್ ಆರ್ ಫಂಕ್ಷನ್ಸ್, ರೈಟ್? ಆ್ಯಂಡ್ ಅದನ್ನು ನಾವು ಡಿನೋಟ್ ಮಾಡೋದು, ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಹೇಗೆ ಅಂದರೆ ಕ್ಯಾಪಿಟಲ್ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀರಾ. ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್ ಮಧ್ಯದಲ್ಲಿ ನಂಬರ್ಸ್ಗಳನ್ನು ಬರಿತೀರಾ. ಅದರಲ್ಲಿ ಹಾರಿಸಾಂಟಲ್ ಇರೋದನ್ನೆಲ್ಲ ನಾವೇನಂತ ಕರಿತೀವಿ? ರೋ. ವರ್ಟಿಕಲ್ ಇರೋದನ್ನೆಲ್ಲ ನಾವೇನಂತ ಕರಿತೀವಿ? ಕಾಲಮ್. ಗಾಟ್ ಇಟ್? ಸೊ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಷ್ಟು ಅರ್ಥ ಆಗಿದ್ದರೆ ಈಸಿಯಾಗಿ ನಿಮಗೆ ಇನ್ನೂ ಒಂದು ಡೆಫಿನೇಷನ್ ಅರ್ಥ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆರ್ಡರ್. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ವೆರಿ ಈಸಿ. ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸಿಂದು ಆರ್ಡರ್ ಹೇಳ್ರಿ ಅಂತ ಅಂದರೆ ವೆರಿ ಸಿಂಪಲ್. ಆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇದೆ ಮತ್ತು ಎಷ್ಟು ಕಾಲಮ್ಸ್ ಇದೆ ಅನ್ನೋದನ್ನು ರೆಕಗ್ನೈಸ್ ಮಾಡಬೇಕು. ಸಿ ಹಿಯರ್, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್. ಸಪೋಸ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಅದರಲ್ಲಿ m ರೋಸ್ ಇದ್ದಾವೆ. ಓಕೆ, ಆ್ಯಂಡ್ n ಕಾಲಮ್ಸ್ ಇದೆ. m rows n columns. Then we say that the order of that matrix is m into n. ಇದನ್ನು ನಾವು m into n ಅಂತಲೂ ಓದಬಹುದು, m ಕ್ರಾಸ್ n ಅಂತಲೂ ಓದಬಹುದು. ಗಾಟ್ ಇಟ್? ಸೊ m into n ಆರ್ m ಕ್ರಾಸ್ n, ರೈಟ್? ಈಗ ನಿಮಗೆ ಎಕ್ಸಾಂಪಲ್ ಥ್ರೂ ಅರ್ಥ ಮಾಡಿಸ್ತೀನಿ. ಸೊ ದ್ಯಾಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಅಬ್ಸರ್ವ್ ಹಿಯರ್. ಇದೇ ಕ್ವಶನಿಗೆ ಬರ್ರಿ. ಮ್ಯಾಟ್ರಿಕ್ಸ್ ಎ ಅಲ್ಲಿ ಎಷ್ಟು ರೋಸ್ ಇದಾವೆ? 3 rows. ಕಾಲಮ್ಸ್ ಎಷ್ಟಿದೆ? 3. ದೇರ್ಫೋರ್ ಈ ಮ್ಯಾಟ್ರಿಕ್ಸಿಂದ ಆರ್ಡರ್ ಏನಾಗುತ್ತೆ? 3 ಕ್ರಾಸ್ 3. ವಾಟ್ ಅಬೌಟ್ ದಿಸ್ ಮ್ಯಾಟ್ರಿಕ್ಸ್? ಇದರಲ್ಲಿ ಎಷ್ಟು ರೋಸ್ ಇದೆ? 3 rows ಕ್ರಾಸ್ ಎಷ್ಟು ಕಾಲಮ್ಸ್ ಇದೆ? 2. ಇದರಲ್ಲಿ 2 rows 2 columns. ಗಾಟ್ ಇಟ್? ಸೊ ಇವನ್ನ ನಾವೇನಂತೀವಿ ಅಂದರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಓಕೆ, ಆರ್ಡರ್ ಆಫ್ ಎನಿ ಮ್ಯಾಟ್ರಿಕ್ಸ್ ಅಂದರೆ ಸಿಂಪಲ್. ಫಸ್ಟ್ ಯಾವಾಗಲೂ ನಂಬರ್ ಆಫ್ ರೋಸ್ ಬರಿಬೇಕು, ಸೆಕೆಂಡ್ ಯಾವಾಗಲೂ ನಂಬರ್ ಆಫ್ ಕಾಲಮ್ಸ್ ಬರಿಬೇಕು. ಆವಾಗ ಆ್ಯಂಡ್ ಅದ್ರ ಮಧ್ಯದಲ್ಲಿ ಇಂಟು ಸಿಂಬಲ್ ಬರಿಬೇಕು. ಅದನ್ನು ನಾವೇನಂತೀವಿ ಅಂದರೆ ಆರ್ಡರ್ ಆಫ್ ದಟ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್. ಅದನ್ನು ಹೇಗೆ ಓದ್ತೀರಾ ಅಂತ ಅಂದರೆ m ಕ್ರಾಸ್ n ಅಥವಾ 3 ಕ್ರಾಸ್ 2 ಅಥವಾ 3 into 2. ಸಪೋಸ್ ನಾನು ನಿಮಗೆ ಹೇಳ್ತೀನಿ, ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 4. ಓಕೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 4. ಹೀಗೆ ಹೇಳಿದ್ರೆ ಇದ್ರದ್ದು ಮೀನಿಂಗ್ ಏನು ಅಂದರೆ, ಒಂದು ಮ್ಯಾಟ್ರಿಕ್ಸ್ ಬರೀರಿ ಸಚ್ ದಟ್ ಫಸ್ಟ್ ಯಾವಾಗಲೂ ಏನು ಹೇಳಿ? ರೋ. ಸೆಕೆಂಡ್ ಯಾವಾಗಲೂ ಕಾಲಮ್. ನೆನಪಿರಲ್ಲ ಅಂದರೆ RCB ಟೀಮ್ ಅಂತ ನೆನ್ಪಿಟ್ಕೊಳ್ರಿ. ರೋ ಕಾಲಮ್ ಬಿ ಏನು ಬೇಕಿಲ್ಲ, ಜಸ್ಟ್ ನೆನ್ಪಿಟ್ಕೊಳಕ್ಕೆ, ರೈಟ್? ರೋ ಫಸ್ಟ್ ಯಾವಾಗಲೂ ರೋ, ಸೆಕೆಂಡ್ ಯಾವಾಗಲೂ ಕಾಲಮ್. ಸೊ ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ರಾಸ್ 4 ಅಂದರೆ ಸಿಂಪಲ್ ಥಿಂಗ್, 2 rows ಇರಬೇಕು, 4 columns ಇರಬೇಕು. ಮ್ಯಾಟ್ರಿಕ್ಸ್ ಅಂದರೆ ಯಾವಾಗಲೂ ಹೇಗೆ ಬರೀತೀರಾ? ಈ ರೀತಿ ಬರೀತೀರಾ. ಕ್ಯಾಪಿಟಲ್ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀರಾ, ಯಾವುದಾದ್ರೂ ಲೆಟರ್ ತಗೋಬೋದು. ಓಕೆ, ಸೊ 2 rows ಅಂದರೆ 2 rows ಆಯ್ತು ತಾನೆ ಕಂಪ್ಲೀಟ್ಲಿ. 4 columns ಅಂದರೆ ಅಬ್ಸರ್ವ್ ಮಾಡಿ, 2 rows 4 columns, ಕರೆಕ್ಟಾ? ಸೊ ಇದೇನಾಗುತ್ತೆ? ಈ ಮ್ಯಾಟ್ರಿಕ್ಸಿಂದ ಆರ್ಡರು 2 ಕ್ರಾಸ್ 4. ಯಾವುದಾದ್ರೂ ನಂಬರ್ಸ್ ಬರೀರಿ. 1 2 3 4 4 2 9 8, ನೋ ಪ್ರಾಬ್ಲಮ್. ಓಕೆ, ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಮ್ಯಾಟ್ರಿಕ್ಸಿಂದ ಆರ್ಡರ್ ಅಂದರೆ ಅರ್ಥ ಆಯಿತು. ಅದನ್ನು ಯಾವಾಗಲೂ ಕೂಡ ನಾವೆಲ್ಲಿ ಬರಿತೀವಿ ಅಂದರೆ, ಈ ಮ್ಯಾಟ್ರಿಕ್ಸ್ ಬರೆದ ಮೇಲೆ ಅದರದ್ದು ರೈಟ್ ಬಾಟಮಲ್ಲಿ ನಾವು ಅದರದ್ದು ಆರ್ಡರ್ನ ಬರಿತೀವಿ. ಗಾಟ್ ಇಟ್? 2 ಕ್ರಾಸ್ 4 ಅಂತೇಳಿ. ಸಪೋಸ್ ಐ ಟೆಲ್ ಯು ಟು ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 3. ಓಕೆ, ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 3 ಅಂದರೆ ಅರ್ಥ ಆಗ್ಬೇಕು ನಿಮಗೆ. ಒಂದು ಮ್ಯಾಟ್ರಿಕ್ಸ್ ಬರೀರಿ, ಓಕೆ, ಸಚ್ ದಟ್ ಅದರಲ್ಲಿ 3 rows ಇದೆ,
3 ಕಾಲಮ್ಸ್ ಇದೆ ಅಂತ ಅರ್ಥ. ಸೊ ಹೌ ವಿಲ್ ಯು ರೈಟ್? ಸಪೋಸ್ ಇದನ್ನು 3x3 ಅಂದರೆ ಕನ್ಫ್ಯೂಸ್ ಆಗ್ತೀರಾ ಅಂದರೆ 3x2 ಅಂತ ಅಂದ್ಕೊಂಡು 3x2 ಬರಿಬೋದು. ಓಕೆ, ಸೊ ಫಸ್ಟ್ ಓಕೆ ಈಗ ಬೇರೆ ಬೇರೆನೇ ತೊಗೊಳೋಣ. ಸೇಮ್ ತೊಗೊಂಡ್ರೆ ಏನಾಗುತ್ತೆ, ಎಲ್ಲಿ ತೊಗೊಂಡಿದ್ದಾರೆ ಅಂತ ಅರ್ಥ ಆಗಲ್ಲ. ರೈಟ್, 3x2. ಸೊ 3x2 ಅಂತ ಅಂದರೆ 3 rows ಇರಬೇಕು. ಓಕೆ ರೈಟ್, ಇದಾಯ್ತಾ? ಸಿಂಪಲ್ ಥಿಂಗ್. ಓಕೆ, ಸೊ 3 rows 2 columns. ಆರ್ಡರ್ ಎಲ್ಲಿ ಬರೀತೀರಾ? ರೈಟ್ ಬಾಟಮಲ್ಲಿ 3x2. ರೈಟ್, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಮ್ಯಾಟ್ರಿಕ್ಸ್ ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಅದರಲ್ಲಿ ಹಾರಿಜಾಂಟಲ್ ಇರೋದನ್ನು ರೋ ಅಂತೀರಾ, ವರ್ಟಿಕಲ್ ಇರೋದನ್ನು ಕಾಲಮ್ ಅಂತೀರಾ. ರೈಟ್ ಬಾಟಮಲ್ಲಿ ಅದರದ್ದು ಆರ್ಡರ್ ಬರೀತೀರಾ. ಆರ್ಡರ್ ಅಂದರೆ ನಥಿಂಗ್ ಬಟ್ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್ ಅಂತ ಬರಿಬೇಕು ಅಷ್ಟೇ. ಓಕೆ, ಅದನ್ನು ನೀವು ರೆಕಗ್ನೈಸ್ ಮಾಡಿ ಆರಾಮಾಗಿ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಆ್ಯಂಡ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಈಗ ನಾವೇನು ಹೇಳೋಣ ಅಂದರೆ ಜನರಲ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡೋಣ. So this part most of you will actually confuse. Let me explain it in the detail and proper way. General representation. ಈಗ ಜನರಲ್ ರೆಪ್ರೆಸೆಂಟೇಷನ್ ಅಂದರೆ ಜನರಲಿ ನಾವು ಮ್ಯಾಟ್ರಿಕ್ಸ್ನ ಹೇಗೆ ಹೇಳಬಹುದು ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ಹೌ ವಿಲ್ ಯು ಟೆಲ್? ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಎಕ್ಸಾಂಪಲ್ ಬರೀತೇನೆ. ಓಕೆ, ಸಪೋಸ್ ಐ ಆಮ್ ರೈಟಿಂಗ್ ಎ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 1 2 3 4 5 6 7 8. ಓಕೆ, ಇದ್ರದ್ದು ಆರ್ಡರ್ ಎಷ್ಟಾಗುತ್ತೆ? ಫಸ್ಟ್ ಆಫ್ ಆಲ್ ರೋಸ್ ಎಷ್ಟಿದಾವೆ? ಹಾರಿಜಾಂಟಲು 2 ಕ್ರಾಸ್, ಕಾಲಮ್ಸ್ ಎಷ್ಟಿದೆ? 1 2 3 4 ವರ್ಟಿಕಲ್ ಇದೆ ತಾನೆ. ಸೊ 2 x 4 ಅದರದ್ದು ಆರ್ಡರ್ ಆಗುತ್ತೆ. ರೈಟ್, ಸೊ ಈಗ ನಾನು ನಿಮಗೆ ಫಸ್ಟ್ ರೋ ಅಲ್ಲಿ 4ನೇ ಎಲಿಮೆಂಟ್ ಹೇಳಿ ಅಂತ ಅಂದರೆ ಏನು ಹೇಳ್ತೀರಾ? ಫಸ್ಟ್ ರೋ ಚೆಕ್ ಮಾಡ್ತೀರಾ, ಅದರಲ್ಲಿ 4ನೇದು 1 2 3 4 4th ಎಲಿಮೆಂಟ್ ಅಂದರೆ ಏನು ಹೇಳ್ತೀರಾ? 4 ಅಂತ ಹೇಳ್ತೀರಾ. ಓಕೆ, ಸೊ ನಾನೇನಂದೆ? ಫಸ್ಟ್ ರೋ 4th ಕಾಲಮ್ ಎಲಿಮೆಂಟ್. ಓಕೆ, ದಟ್ ಈಸ್ ಈಕ್ವಲ್ ಟು ವಾಟ್? 4. ಈಗ ನಾನೇನು ಹೇಳ್ತೀನಿ ಅಂದರೆ ಸೆಕೆಂಡ್ ರೋ 3rd ಕಾಲಮ್ ಎಲಿಮೆಂಟ್. 3rd ಕಾಲಮ್ ಎಲಿಮೆಂಟ್. ದೆನ್ ವಾಟ್ ವಿಲ್ ಯು ಸೇ? ಸಿಂಪಲ್, ಸೆಕೆಂಡ್ ರೋ ಅಲ್ಲಿ ಚೆಕ್ ಮಾಡ್ತೀರಾ, 3rd ಕಾಲಮ್ ಅಂದರೆ ಫಸ್ಟ್ ಕಾಲಮ್. ರಿಮೆಂಬರ್ ದಿಸ್ ಒನ್, ದಿಸ್ ಈಸ್ ಫಸ್ಟ್ ಕಾಲಮ್, ದಿಸ್ ಈಸ್ ಸೆಕೆಂಡ್ ಕಾಲಮ್, ದಿಸ್ ಈಸ್ 3rd ಕಾಲಮ್, ದಿಸ್ ಈಸ್ 4th ಕಾಲಮ್. ಇದು ಬಂದ್ಬಿಟ್ಟು ಹಾರಿಜಾಂಟಲ್ ಫಸ್ಟ್ ರೋ, ಇದು ಫುಲ್ಲು. ಇದು ಫುಲ್ ಬಂದ್ಬಿಟ್ಟು ಏನಾಗುತ್ತೆ? ಸೆಕೆಂಡ್ ರೋ. ನಾನು ಹೇಳಿದ್ದೇನು? ಸೆಕೆಂಡ್ ರೋ ಅಲ್ಲಿ 3rd ಕಾಲಮ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದಿದೆ? 7. ಸಿಂಪಲ್. ಓಕೆ, ಸೊ ಈಗ ಎವ್ರಿ ಟೈಮ್ ನಾವು ಇದನ್ನು ಇಷ್ಟು ಉದ್ದಕ್ಕೆ ಫಸ್ಟ್ ರೋ, ಸೆಕೆಂಡ್ ಕಾಲಮ್, 4th ಕಾಲಮ್, 3rd ಕಾಲಮ್ ಅಂತೆಲ್ಲ ಬರೆಯೋಕ್ಕಾಗುತ್ತಾ? ರೈಟ್, ಅದು ಇಂಗ್ಲೀಷ್ ಆಗಿಬಿಡುತ್ತೆ. ಮ್ಯಾಥಮೆಟಿಕ್ಸ್ ಅಂದರೆ ಏನು? ಸಿಂಪ್ಲಿಫೈಡ್ ವೇಯಲ್ಲಿ ಬರಿಬೇಕು. ಇದನ್ನು ಹೇಗೆ ಬರಿತೀವಿ ಅಂದರೆ ಯಾವುದೋ ಒಂದು ಎಲಿಮೆಂಟ್ ಎ, ಓಕೆ, ಅದೆಲ್ಲಿದೆ? ಫಸ್ಟ್ ರೋ 4th ಕಾಲಮ್, ಫಸ್ಟ್ ರೋ 4th ಕಾಲಮ್, A1 4. ಈಗ ನಾನು ನಿಮಗೆ 7 ಅಂತಂದರೆ ಏನು ಹೇಳ್ತೀರಾ? A2 3, ಸೆಕೆಂಡ್ ರೋ 3rd ಕಾಲಮ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ಬರ್ದಿರುವಂತಹ ನಂಬರ್ ಯಾವಾಗಲೂ ರೋ ರೆಪ್ರೆಸೆಂಟ್ ಮಾಡಿದ್ರೆ ಸೆಕೆಂಡ್ ಯಾವಾಗಲೂ ಕಾಲಮ್ ರೆಪ್ರೆಸೆಂಟ್ ಮಾಡುತ್ತೆ. ಗಾಟ್ ಇಟ್? ಸೊ ದೇರ್ಫೋರ್ ವಾಟ್ ದಿಸ್ ಇಸ್? A2 3 means what? Second row 3rd column element. Second row 3rd column element. Got it? So this is how you must be able to understand the elements. ಈಗ ಜನರಲ್ ರೆಪ್ರೆಸೆಂಟೇಷನ್ ಅಂತ ಅಂದರೆ ಹೇಗೆ ಅಂದರೆ ಇವನ್ನ ಯೂಸ್ ಮಾಡಿ. ಓಕೆ, ಇದನ್ನು ಯೂಸ್ ಮಾಡಿ ಬರೆದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎ ಇಸ್ ಈಕ್ವಲ್ ಟು A11 ಅಂದರೆ ಮೀನಿಂಗ್ ಏನು? ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. A12 ಅಂದರೆ ಫಸ್ಟ್ ರೋ ಅಲ್ಲಿ ಸೆಕೆಂಡ್ ಕಾಲಮ್ ಎಲಿಮೆಂಟ್. A13 ಇದೇ ಥರ ಹೋಗ್ತಾ ಇದ್ರೆ A1 ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ರೈಟಿಂಗ್ ದ ಜನರಲ್ ಮ್ಯಾಟ್ರಿಕ್ಸ್ ಆಫ್ ದ ಆರ್ಡರ್ M ಕ್ರಾಸ್ N. ಓಕೆ, M ಕ್ರಾಸ್ N ಅಂದರೆ ಮೀನಿಂಗ್ ಏನು? M ರೋಸ್ ಅದಾವೆ, N ಕಾಲಮ್ಸ್ ಇದ್ದಾವೆ. ಸೊ ಎಷ್ಟು ಕಾಲಮ್ ಇದ್ದಾವೆ ಅಂತ ಹೇಳಿದೆ? N ಕಾಲಮ್. ದೇರ್ಫೋರ್ ಇದೇನಾಗುತ್ತೆ? nth ಕಾಲಮ್. ಕೊನೆ ಕಾಲಮ್ ಯಾವುದು ಅಂದರೆ nth ಕಾಲಮ್. ಗಾಟ್ ಇಟ್? M ರೋಸ್ ಅಂದರೆ ಕೊನೆ ರೋ ಇದು ಯಾವುದಾಗುತ್ತೆ? mth ರೋ. mth ರೋ ಫಸ್ಟ್ ಕಾಲಮ್, mth ರೋ ಸೆಕೆಂಡ್ ಕಾಲಮ್, mth ರೋ ಥರ್ಡ್ ಕಾಲಮ್, ಡಾಟ್ 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 M ರೋ N ಕಾಲಮ್. ಓಕೆ, ಸೊ ಈ ರೀತಿ ನಾವು ಬರಿತೀವಿ. ಇದನ್ನು ಹೇಗೆ ಬರಿತೀರಾ? ಸೆಕೆಂಡ್ ರೋ ಫಸ್ಟ್ ಕಾಲಮ್ A22,
A23 ಡಾಟ್ 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 ದಿಸ್ ಇಸ್ E2n. ಅರ್ಥ ಆಗ್ತಿದೆ ಅನ್ಕೋತೀನಿ. ಎ ಅಂತ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಕ್ವಶನ್, ಯಾವುದಾದ್ರೂ ಒಂದು ನಂಬರ್. ಇಲ್ಲಿ ಸಬ್ಸ್ಕ್ರಿಪ್ಟಲ್ಲಿ 2 2 2 3 ಇವೆಲ್ಲ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಫಸ್ಟ್ 2 ನಂಬರ್ ಇದಾವೆ ತಾನೆ, ಫಸ್ಟ್ ನಂಬರ್ ಯಾವಾಗಲೂ ರೋ, ಸೆಕೆಂಡ್ ನಂಬರ್ ಯಾವಾಗಲೂ ಕಾಲಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ಥರ್ಡ್ ರೋ ಬರೆಯೋಕ್ಕೆ ಟ್ರೈ ಮಾಡಿ. A31 A32 A33 ಡಾಟ್ 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 A3n. ಮೂರನೇ ರೋ ಅಲ್ಲಿ nth ಕಾಲಮ್. ಗಾಟ್ ಇಟ್? ಸೊ ದಿಸ್ ಈಸ್ ದ ಜನರಲ್ ರೆಪ್ರೆಸೆಂಟೇಷನ್, ರೈಟ್? ಇದರಲ್ಲಿ ನಿಮಗೆ ಯಾವಾಗಲೂ ಬೋರ್ಡ್ ಎಕ್ಸಾಮಲ್ಲಿ 1 ಮಾರ್ಕ್ಸಿಗೆ ಏನು ಕೇಳ್ತಾರೆ ಅಂದರೆ, ಅವರು ಇದ್ರ ಒಳಗಡೆ ಇರುವಂತಹ ಎಲಿಮೆಂಟ್ಸಿಗೆ ಒಂದು ರೂಲ್ ಹೇಳ್ತಾರೆ. ಓಕೆ, ಆ ರೂಲ್ ಹೇಳಿಬಿಟ್ಟು ಎಲಿಮೆಂಟ್ಸ್ ಎಲ್ಲ ಕಂಡುಹಿಡೀರಿ ಅಂತ ಹೇಳ್ತಾರೆ. ಓಕೆ, ಸೊ ಅದು ನಿಮಗೆ ಅರ್ಥ ಆಗಬೇಕು ಅಂದರೆ ಈ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಓಕೆ, ರೋಸ್, ಕಾಲಮ್ಸ್, ಜನರಲ್ ರೆಪ್ರೆಸೆಂಟೇಷನ್. ಎ ಅಂತ ಅಂದರೆ ಯಾವುದಾದ್ರೂ ನಂಬರ್ ಆಗಿರಬಹುದು. ಕೆಳಗಡೆ ಸಬ್ಸ್ಕ್ರಿಪ್ಟಲ್ಲಿರುವಂತಹ 2 ನಂಬರ್ಸ್ ಏನೋ, ಒಂದು ರೋ ಒಂದು ಕಾಲಮ್. ಓಕೆ, ಆ್ಯಂಡ್ ಇಫ್ ಯು ಫೈಂಡ್ ದ ವಿಡಿಯೋ ಈಸ್ ವೆರಿ ಸ್ಲೋ, ಓಕೆ, ಸ್ಲೋ ಲರ್ನರ್ಸ್ನ ತಲೆಯಲ್ಲಿ ಇಟ್ಕೊಂಡು ನಾನು ಟೀಚ್ ಮಾಡೋದು ಆ್ಯಕ್ಚುಲಿ. ಸೊ ಇಫ್ ಯು ಆರ್ ಗುಡ್ ಅಟ್ ಗ್ರಾಸ್ಪಿಂಗ್ ದ ಕಾನ್ಸೆಪ್ಟ್ಸ್, ಮೇಕ್ ಶೋರ್ ನೀವು 1.5x ಅಲ್ಲಿ ಇಟ್ಬಿಟ್ಟು ವಾಚ್ ಮಾಡಿ. ಓಕೆ, ರೈಟ್. ಆ್ಯಂಡ್ ಯಾರಿಗಾದ್ರೂ ಸ್ಪೀಡ್ ಅನಿಸಿದ್ರೆ ಅವ್ರು ಸ್ವಲ್ಪ ನಿಮ್ಮ ಸ್ಪೀಡ್ ತಕ್ಕಂತೆ ಕಮ್ಮಿ ಮಾಡಿಬಿಟ್ಟು ವಾಚ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ಜನರಲ್ ರೆಪ್ರೆಸೆಂಟೇಷನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ರೈಟ್? ಈಗ ನಾನು ಇಲ್ಲೆಲ್ಲಾದರೂ ಒಂದು ಕಡೆ ಐತ್ ರೋ ತೊಗೊಂಡ್ರೆ ಏನಾಗುತ್ತೆ ಹೇಳಿ? ಐತ್ ರೋ 1 2 3 ಇತ್ತಲ್ಲ, ಅದೇ ಥರ ಯಾವುದೋ ಒಂದು ರೋ ತೊಗೊತಿದ್ದೀನಿ ಮಿಡಲಲ್ಲಿ, ಅದು ಐತ್ ರೋ ಅಂತ ಅಂದ್ಕೊಂಡ್ರೆ I1 AI2, ಯಾಕೆ ಸೆಕೆಂಡ್ ಕಾಲಮ್, ಐತ್ ರೋ ಥರ್ಡ್ ಕಾಲಮ್ ಡಾಟ್ ಡಾಟ್ ಡಾಟ್, ಇಲ್ಲೇನಾಗುತ್ತೆ AIN ಆಗುತ್ತೆ. ಇದೇ ರೀತಿ ನಾನು ಇಲ್ಲೆಲ್ಲಾದರೂ ಒಂದು ಕಡೆ ಜೇತ್ ಕಾಲಮ್ ತೊಗೊತೀನಿ. ಓಕೆ, ಇದೇನಾಯಿತು? C1, ಇದು 2ನೇ ಕಾಲಮ್, ಇದು 3ನೇ ಕಾಲಮ್, ಇದು ಬಂದ್ಬಿಟ್ಟು ಜೇತ್ ಕಾಲಮ್ ಅಂತ ಅಂದರೆ ಇಲ್ಲೇನಾಗುತ್ತೆ ಹೇಳಿ? A1J ಫಸ್ಟ್ ರೋ ಜೇತ್ ಕಾಲಮ್. ಇಲ್ಲೇನಾಗುತ್ತೆ? A2J ಸೆಕೆಂಡ್ ರೋ ಜೇತ್ ಕಾಲಮ್. ಇಲ್ಲೇನಾಗ್ಬಿಡುತ್ತೆ? ಥರ್ಡ್ ರೋ ಜೇತ್ ಕಾಲಮ್. ಇಲ್ಲೇನಾಗುತ್ತೆ? ಐತ್ ರೋ ಜೇತ್ ಕಾಲಮ್. ಇಲ್ಲಿ mth ರೋ ಜೇತ್ ಕಾಲಮ್. ಓಕೆ, ಸೊ ಈ ರೀತಿ ಎಲಿಮೆಂಟ್ಸ್ನ ರೆಕಗ್ನೈಸ್ ಮಾಡೋಕ್ಕೆ ನಿಮಗೆ ಬರಬೇಕು, ರೈಟ್? ಸೊ ದಿಸ್ ಇಸ್ ದ ಜನರಲ್ ರೆಪ್ರೆಸೆಂಟೇಷನ್. ಇದನ್ನು ಇನ್ನೂ ಕನ್ಸೈಸ್ ಆಗಿ ಬರೆಯೋದು ಅಂತ ಅಂದರೆ ಕೆಲವೊಂದು ಕಡೆ ಹೇಗೆ ಬರೀತಾರೆ? ಎ ಇಸ್ ಈಕ್ವಲ್ ಟು ಇದ್ರ ಒಳಗಡೆ ಇರುವಂತಹ ಎಲ್ಲ ಎಲಿಮೆಂಟ್ಸ್ನ AIJ ಫಾರ್ಮಲ್ಲಿ ಬರೆದು ಬ್ರ್ಯಾಕೆಟ್ ಹಾಕಿಬಿಟ್ಟು ಅದರದ್ದು ಆರ್ಡರ್ನ ಈ ಕಡೆ ಬರೀತಾರೆ. ಓಕೆ, ದಿಸ್ ಈಸ್ ದ ಫುಲ್ ಶಾರ್ಟ್ ರೆಪ್ರೆಸೆಂಟೇಷನ್. ಇದೇನು ಫುಲ್ ಡಿಟೇಲ್ ಆಗಿದೆಯಲ್ಲ, ಇದ್ರದ್ದು ಶಾರ್ಟ್ ರೆಪ್ರೆಸೆಂಟೇಷನ್. ಅರ್ಥ ಆಯ್ತಾ? ಸೊ AIJ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಅವ್ರೇನು ಮಾಡಿಬಿಡ್ತಾರೆ, ನಿಮಗೆ ಈ ಪ್ಯಾಟರ್ನಲ್ಲಿ ಕೊಟ್ಟು AIJ ಅಂದರೆ ಎಲಿಮೆಂಟ್ಸ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಅದ್ರ ಬೇಸ್ ಮೇಲೆ ನೀವು ಎಲ್ಲ ಎಲಿಮೆಂಟ್ಸ್ಗಳನ್ನು ಬರಿಬೇಕಾಗುತ್ತೆ. ಐ ವಿಲ್ ಸಾಲ್ವ್ ಒನ್ ಎಕ್ಸಾಂಪಲ್ ಫಾರ್ ಯು ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಫಾರ್ ಎಕ್ಸಾಂಪಲ್ ನೋಡೋಣ. ಈಗ ನಾನೇನು ಹೇಳ್ತೀನಿ ಅಂದರೆ, ಒಂದು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸಿಂದು ಆರ್ಡರ್ ಬಂದುಬಿಟ್ಟು 3x2 ಇದೆ. ಓಕೆ, ಆ ಮ್ಯಾಟ್ರಿಕ್ಸಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಮೀನ್ಸ್ AIJ ಎಲಿಮೆಂಟ್ಸ್ಗಳಿದಾವಲ್ಲ 3x2. ಓಕೆ, ಸೊ ಆ ಎಲಿಮೆಂಟ್ಸ್ಗಳು ಒಂದು ರೂಲ್ ಏನು ಸ್ಯಾಟಿಸ್ಫೈ ಮಾಡ್ತಿದೆ ಅಂದರೆ I+J ಆಗಿದ್ದಾವೆ. ಅರ್ಥ ಆಗ್ತಿದೆಯಾ? ಯಾವ ರೋ ಯಾವ ಕಾಲಮ್ ತೊಗೊತೀನೋ ಅದರದ್ದು ಸಮ್ ಮಾಡಿದಾಗ ನನಗೆ ಯಾವ ಎಲಿಮೆಂಟ್ ಸಿಗುತ್ತೋ ದಟ್ ಒನ್ ಓನ್ಲಿ. ಈಗ ಅಬ್ಸರ್ವ್ ಮಾಡಿ, 3x2 ಅಂದರೆ ಏನು? 3 ರೋಸ್ ಇರಬೇಕಾ? 1 2 3. 2 ಕಾಲಮ್ಸ್ ಇರಬೇಕಾ? 1 2, ರೈಟ್? ಸೊ ದಟ್ ಮೀನ್ಸ್ ವಾಟ್? ಎ 6 ಎಲಿಮೆಂಟ್ಸ್ ಇರ್ತವೆ, ಹೌದಲ್ಲ? ಸೊ ಇದು ಯಾವುದು? ಫಸ್ಟ್ ರೋ ಫಸ್ಟ್ ಕಾಲಮ್ ಮೀನ್ಸ್ A11. ಇದು ಬಂದ್ಬಿಟ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ A12. ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ 21 A22. ಇದು A23 A31. ಇದು A32 ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ, ರೈಟ್? ಸೊ ಇಷ್ಟು ಎಲಿಮೆಂಟ್ಸ್ಗಳನ್ನು ಈಗ ನಾನು ಕಂಡುಹಿಡಿಬೇಕು ಅಂತ ಅವ್ರು ಹೇಳ್ತಿರೋದೇನು? ಎ ಅನ್ನುವಂಥದ್ದು ಒಂದು 3x2 ಮ್ಯಾಟ್ರಿಕ್ಸ್ ಆಗಿದೆ. ಅದರಲ್ಲಿ ಇರುವಂಥ ಎಲಿಮೆಂಟ್ಸ್ ಎಲ್ಲವೂ AIJ = I+J ಫಾರ್ಮಲ್ಲಿದೆ. ಓಕೆ, ಸೊ ನಾವು ಫೈಂಡ್ ದ ಮ್ಯಾಟ್ರಿಕ್ಸ್, ರೈಟ್? ನಮಗೆ ಅರ್ಥ ಆಯಿತು 3x2 ಅಂತ ಅಷ್ಟೇ. ಈಗ ಫೈಂಡ್ ಮಾಡಬೇಕಲ್ಲ, ಒಂದೊಂದೇ ಕಂಡುಹಿಡಿರಿ. AIJ ಏನು ಕೊಟ್ಟಿದ್ದಾರೆ ನಮಗೆ? I+J. A11 ಅಂದರೆ ಎಷ್ಟು? I ಇರೋ ಜಾಗದಾಗ ಏನಿದೆ? 1. J ಇರೋ ಜಾಗದಾಗೆ 1 ಸಬ್ಸ್ಟಿಟ್ಯೂಟ್ ಮಾಡಿರಿ. 1 + 1 = 2.
ಅಲ್ಲಿಗೆ ನನಗೇನು ಸಿಕ್ತು, ಎ ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಏನಾಯಿತು 2. ನೆಕ್ಸ್ಟ್ ಈ ಎಲಿಮೆಂಟ್ ಏನು, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಹೌದು ತಾನೆ, ಎ 1 2 ಎಲಿಮೆಂಟ್ ತಾನೆ ಅದು. ಸೊ ಐ ಅಂತ ಅಂದರೆ 1 ಪ್ಲಸ್ ಐ ಇರೋ ಜಾಗದಾಗೆ ಜೆ ಇರೋ ಜಾಗದಾಗೆ ಇವನ್ನ ಕಂಪೇರ್ ಮಾಡಿ. ಓಕೆ, ಜೆ ಅಂದರೆ ಎಷ್ಟು 2, 1 + 2 ಅಂದರೆ 3, ದೇರ್ಫೋರ್ ಇದ್ರದ್ದು ಆನ್ಸರ್ 3, ರೈಟ್. ನಾವು ಐ ವಾಂಟ್ A21 ಎಲಿಮೆಂಟ್, ರೈಟ್, A21 ಫಸ್ಟ್ ಇರೋದು ಯಾವಾಗಲೂ ಏನು, ಫಸ್ಟ್ ಇರೋದು ಯಾವಾಗಲೂ ರೋ ಅಥವಾ ಐ, ಸೆಕೆಂಡ್ ಇರೋದು ಯಾವಾಗಲೂ ಜೆ. ನಮ್ಮ ಹತ್ರ ಇರೋದೇನು ಐ ಪ್ಲಸ್ ಜೆ, ದೇರ್ಫೋರ್ 2 + 1 = ಎಷ್ಟಾಗುತ್ತೆ 3. ಅಲ್ಲಿಗೆ ಈ ಎಲಿಮೆಂಟು ಸಿಕ್ತು. ಅದೇ ರೀತಿ A22 ಅಂತ ತಗೊಂಡ್ರೆ 2 2 2 + 2 4. ನೆಕ್ಸ್ಟ್ 31 ಅಂದರೆ 3 1 3 + 1 4. ನೆಕ್ಸ್ಟ್ A32 ಅಂತ ಅಂದರೆ ಏನು ಮಾಡ್ತೀರಾ, ಐ ಜೆ ತಾನೆ, ಸೊ ಐ ಪ್ಲಸ್ ಜೆ ಅಂದರೆ 3 + 2 = 5. ಅಲ್ಲಿಗೆ ನಮ್ಮ ಮ್ಯಾಟ್ರಿಕ್ಸ್ ನಮಗೆ ಸಿಕ್ಕಿದೆ. ಆರ್ಡರ್ ಎಷ್ಟು 3 × 2. ಅರ್ಥ ಆಯ್ತಾ? ಸೊ ಈ ರೀತಿ ಅವ್ರು ಏನು ಮಾಡ್ತಾರೆ, ಒಂದು ಮ್ಯಾಟ್ರಿಕ್ಸ್ ಅದರಲ್ಲಿರುವಂಥ ಎಲಿಮೆಂಟ್ಸ್ ಇಂದು ರೂಲ್ಸ್ ಹೇಳ್ತಾರೆ. ಆ ರೂಲಲ್ಲಿ ಸುಮ್ಮನೆ ಈ ಎಲಿಮೆಂಟ್ಸ್ನ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ. ಈ ಎಲಿಮೆಂಟ್ಸ್ ಹೇಗೆ ಬರೆಯೋದು, ಎ ಅಂದರೆ ಯಾವುದಾದ್ರೂ ಎಲಿಮೆಂಟ್ ಆಗಿರಬಹುದು, 1 1 1 2 2 1 2 2 3 1 ಇವನ್ನ ಹೇಗೆ ಬರಿತೀರಾ, ರೋ ಎಷ್ಟನೇ ಕಾಲಮ್ ಅನ್ನೋದನ್ನು ಬರ್ದಿರೋದು. ಫಸ್ಟ್ ಯಾವಾಗಲೂ ರೋಸ್, ಆಮೇಲೆ ಯಾವಾಗಲೂ ಕಾಲಮ್. ಇದು ನೋಡಿ, 3ನೇ ರೋ ಫಸ್ಟ್ ಕಾಲಮ್, ದೇರ್ಫೋರ್ 3 1. ಗಾಟ್ ಇಟ್? ಸೊ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇನ್ನೂ ಒಂದು ಹೇಳೋದನ್ನು ಮರ್ತಿದ್ದೀನಿ, ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಅದನ್ನು ನಾನು ಮಲ್ಟಿಪ್ಲೈ ಮಾಡಿಬಿಟ್ರೆ ನನಗೆ 3 × 2 ಅಂದರೆ ಎಷ್ಟು 6, ಹೌದು ತಾನೆ. ಸೊ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತ ಅಂದರೆ ಆ ಆರ್ಡರ್ನ ನೀವು ಮಲ್ಟಿಪ್ಲೈ ಮಾಡಿಬಿಟ್ಟು ಬರೀರಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಮ್ಯಾಟ್ರಿಕ್ಸ್ ತೊಗೊಳೋಣ. ಒಂದು ಮ್ಯಾಟ್ರಿಕ್ಸ್ ಇದೆ 3 × 2. ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತಂದರೆ ಕೌಂಟ್ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. 3 × 2 = 6 ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೇಕು. ಸಪೋಸ್ ಐ ಗಿವ್ ಯು ದರ್ ಇಸ್ ಎ ಮ್ಯಾಟ್ರಿಕ್ಸ್ 4 × 2 ಆರ್ಡರ್. ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಇನ್ ದ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರೆ ನಿಮಗೆ ಅರ್ಥ ಆಗಬೇಕು. 4 × 2 ಅಂದರೆ 1 2 3 4, ಓಕೆ, 4 ರೋ 1 2 ಅಷ್ಟೇ. ಮೀನ್ಸ್ 1 2 3 4 5 6 7 8. ಅದನ್ನು ನೀವು ಈ ರೀತಿ ಕೌಂಟ್ ಮಾಡೋದಲ್ಲ. 4 × 2 ಡೈರೆಕ್ಟ್ಲಿ ಹೇಳ್ಬೋದು, 8 ಎಲಿಮೆಂಟ್ಸ್. ಗಾಟ್ ಇಟ್? ಇಫ್ ಐ ಟೆಲ್ ಯು ದೆರ್ ಈಸ್ ಎ ಮ್ಯಾಟ್ರಿಕ್ಸ್ 2 × 2. 2 × 2 ಹೌ ಮೆನಿ ಎಲಿಮೆಂಟ್ಸ್ ಪಾಸಿಬಲ್? 2 × 2 ಅಂದರೆ 2 rows 2 columns ತಾನೆ. 1 2 3 4 ಸಿಂಪಲ್, ಅಥವಾ 1 2 3 7. ಇದು 2 × 2 ತಾನೆ, 2 rows 2 columns. ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 1 2 3 4. 2 × 2 ಎಷ್ಟು 4. ಸೊ ಯಾವುದಾದ್ರೂ ಮ್ಯಾಟ್ರಿಕ್ಸಿಂದ ಆರ್ಡರ್ ಕೊಟ್ಬಿಟ್ರೆ ಅದನ್ನು ಪ್ರಾಡಕ್ಟ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಡೈರೆಕ್ಟ್ಲಿ ಸಿಗುತ್ತೆ. ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಓಕೆ, ಸೊ ದಿಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕಮಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಓಕೆ, ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಕ್ಸಾಂಪಲ್ ಥ್ರೂ ಹೇಳ್ತೀನಿ ನಿಮಗೆ. ಒಂದು ಮ್ಯಾಟ್ರಿಕ್ಸ್ ಬರಿತೀನಿ, ಎ ಇಸ್ ಈಕ್ವಲ್ ಟು 1 2 3. ಇನ್ನೂ ಒಂದು ಮ್ಯಾಟ್ರಿಕ್ಸ್ ಬರಿತೀನಿ 4 1 3. ಇನ್ನೂ ಒಂದು ಮ್ಯಾಟ್ರಿಕ್ಸ್ ಬರಿತೀನಿ 3 4. ಐ ವಿಲ್ ರೈಟ್ ಒನ್ ಮೋರ್ ಮ್ಯಾಟ್ರಿಕ್ಸ್. ಎಲಿಮೆಂಟ್ಸ್, ಇದರಲ್ಲಿ ಎಲಿಮೆಂಟ್ಸು ಅಥವಾ ಇದೇನು ಒಳಗಡೆ ನಾವು ನಂಬರ್ಸ್ ಬರೀತಿದ್ದೀವಿ ನಾವು ಏನು ಕರೀತಾರೆ ಎಲಿಮೆಂಟ್ಸ್ ಅಥವಾ ಎಂಟ್ರೀಸ್. ಓಕೆ, ಸೊ ಆ ಎಂಟ್ರೀಸು ರಿಪೀಟು ಆಗ್ಬೋದು. ಇಲ್ಲಿ 7 ಒಂದ್ಸತಿ ಬಂದಿದೆ ಅಂದರೆ ಬರಬಾರ್ದು ಅಂತೇನು ರೂಲ್ಸ್ ಇಲ್ಲ. ಓಕೆ, ಆ ಥರ ಯಾವ ರೂಲ್ಸು ಇಲ್ಲ. ಅದು ಸೆಟ್ಸಲ್ಲಿ ಇದೆಯಲ್ಲ ಆ ಥರ ರೂಲ್ಸು ಇಲ್ಲಿಲ್ಲ, ರೈಟ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ನಾವು ಇದು ಮ್ಯಾಟ್ರಿಕ್ಸು, ಹೌದು ತಾನೆ. ಎಷ್ಟು ರೋಸ್ ಇದೆ ಇದರಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ರೋಸ್ ಅಂದರೆ ಹಾರಿಜಾಂಟಲ್ ತಾನೆ. ಹಾರಿಜಾಂಟಲ್ ಎಷ್ಟಿದೆ? ಒಂದೇ ಒಂದು. ಸೊ ಆರ್ಡರ್ ಎಷ್ಟು? 1 ರೋ ಕ್ರಾಸ್. ಕಾಲಮ್ಸ್ ಎಷ್ಟಿದಾವೆ? ವರ್ಟಿಕಲ್ಸ್ 1 2 3. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ 1 × 3. ನೆಕ್ಸ್ಟು ಸಪೋಸ್ ನಾನು ಇನ್ನೂ ಒಂದು ಮ್ಯಾಟ್ರಿಕ್ಸ್ ಬರೀತೀನಿ, ಸಮ್ ಎಮ್ ಇಸ್ ಈಕ್ವಲ್ ಟು 9 9 8 0. ಓಕೆ, ನಾವು ಟ್ರೈ ಟು ಅಬ್ಸರ್ವ್ ಎಷ್ಟು ರೋಸ್ ಇದ್ದಾವೆ? ಒಂದೇ ರೋ. ಕಾಲಮ್ಸ್ ಎಷ್ಟಿದೆ? 1 2 3 4. 1 × 4 is the order, right? Next, try to understand here. How many rows? 1 2 3. Columns only 1. 3 × 1. Got it? I'll write one more example. E matrix is equal to 2 3 4. ಇದ್ರದ್ದು ಆರ್ಡರ್ ಎಷ್ಟಾಗುತ್ತೆ? ರೋಸ್ ಎಷ್ಟಿದೆ? 1 2 3 4. 4. ಕಾಲಮ್ಸ್ ಎಷ್ಟಿದೆ? 1. 4 × 1. ಗಾಟ್ ಇಟ್? ಸೊ ನಾವು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ
ಇದು ಮ್ಯಾಟ್ರಿಕ್ಸು, ಇದು ಕೂಡ ಮ್ಯಾಟ್ರಿಕ್ಸು, ಇದು ಮ್ಯಾಟ್ರಿಕ್ಸು, ಇದು ಮ್ಯಾಟ್ರಿಕ್ಸ್, ಇದನ್ನು ಮ್ಯಾಟ್ರಿಕ್ಸ್, ಇದನ್ನು ಮ್ಯಾಟ್ರಿಕ್ಸ್. ಹೌದಾ? ಸೊ ಲೆಟ್ ಅಸ್ ರೈಟ್ ದ ಆರ್ಡರ್ ಆಫ್ ದೀಸ್ 2 ಮ್ಯಾಟ್ರಿಕ್ಸ್ ಆಲ್ಸೋ. 2 x 2, 2 rows 2 columns. ಇದಕ್ಕೆ 1 2 3 1 2 3. ಸೊ 3 rows 3 columns. ಕರೆಕ್ಟಾ? ಇವೆಲ್ಲವೂ ಕೂಡ ಮ್ಯಾಟ್ರಿಕ್ಸ್ ತಾನೆ. ಎಕ್ಸಾಂಪಲ್ ಫಾರ್ ಮ್ಯಾಟ್ರಿಕ್ಸ್, ರೈಟ್? ಇದರಲ್ಲಿ ಅಬ್ಸರ್ವ್ ಮಾಡಿ, ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ರೋ ಇರುತ್ತೋ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ರೋ, ಕಾಲಮ್ ಎಷ್ಟು ಬೇಕಿದ್ರೂ ಇರ್ಬೋದು, 3 4 5 6 7 100 1 ಮಿಲಿಯನ್ ಎಷ್ಟಾದರೂ ಇರಲಿ, ಬಟ್ ರೋ ಮಾತ್ರ ಒಂದೇ ಒಂದಿದ್ದರೆ ಅಂಥ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿತೀವಿ? ರೋ ಮ್ಯಾಟ್ರಿಕ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೋ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು? ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ರೋ ಇರುತ್ತೋ ಅದನ್ನು ರೋ ಮ್ಯಾಟ್ರಿಕ್ಸ್ ಅಂತೀವಿ. ಅದೇ ಥರ ಇಲ್ಲಿ ನೋಡಿ, ಕಾಲಮ್, ರೈಟ್? ಸೊ ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ಕಾಲಮ್ ಇರುತ್ತೋ ಅದನ್ನು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀರ. ಅರ್ಥ ಆಯ್ತಾ? ಸೊ ಯಾವ ಮ್ಯಾಟ್ರಿಕ್ಸಲ್ಲಿ ಒಂದೇ ರೋ ಇರುತ್ತೆ, ರೋ ಮ್ಯಾಟ್ರಿಕ್ಸ್. ಒಂದೇ ಕಾಲಮ್ ಇದ್ದರೆ ಕಾಲಮ್ ಮ್ಯಾಟ್ರಿಕ್ಸ್. ಓಕೆ? ಆ್ಯಂಡ್ ಅಬ್ಸರ್ವ್ ಒನ್ ಥಿಂಗ್, ಆರ್ಡರ್ ಆಫ್ ದ ರೋ ಮ್ಯಾಟ್ರಿಕ್ಸ್ ವಿಲ್ ಆಲ್ವೇಸ್ ಬಿ 1 x n. ಅಂದರೆ ಇದೇನಾದರೂ ಆಗಿರ್ಬೋದು, ಬಟ್ ಇದು ಮಾತ್ರ ಒಂದೇ ಇರಬೇಕು, ರೋ. ಆರ್ಡರ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಕೂಡ m rows, ಆದರೆ ಕಾಲಮ್ ಮಾತ್ರ ಯಾವಾಗಲೂ 1. ಅಂದರೆ m ಚೇಂಜ್ ಆಗಬಹುದು, ಇಲ್ಲಿ n ಚೇಂಜ್ ಆಗ್ಬೋದು, 1 ಮಾತ್ರ ಕಾನ್ಸ್ಟೆಂಟ್, ರೈಟ್? ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ದ ಮ್ಯಾಟ್ರಿಕ್ಸ್ ಇನ್ ವಿಚ್ ರೋ ಆ್ಯಂಡ್ ಕಾಲಮ್ ಬೋತ್ ಆರ್ ಈಕ್ವಲ್. ಓಕೆ? ಎಲ್ಲಿ ರೋಸು ಮತ್ತು ಕಾಲಮ್ ಎರಡೂ ಈಕ್ವಲ್ ಅದಾವೋ ಅಂಥ ಮ್ಯಾಟ್ರಿಕ್ಸ್ ನೀವೇನಂತ ಕರೀತೀರ? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್. ಐ ಹೋಪ್ ಸೊ ಅರ್ಥ ಆಗಿದೆ. ರೋ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ರೋ ಇರಬೇಕು, ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಕಾಲಮ್ ಇರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ರೋ ಮತ್ತು ಕಾಲಮ್ ಎರಡೂ ಸೇಮ್ ಇರಬೇಕು, 2 x 2 3 x 3. ಅರ್ಥ ಆಯ್ತಾ? ರೈಟ್. ಸೊ ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಯಿತು. ಈ ಸ್ಕ್ವೇರ್ ಮ್ಯಾಟ್ರಿಕ್ಸಿಂದ ನಾವು ಕೆಲವೊಂದನ್ನು ಕಲಿಯೋಣ. ಓಕೆ? ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಟೈಪ್ಸ್ ಮತ್ತೆ ಅವು. ಸಿ ಇಯರ್ ಒಂದು ಮ್ಯಾಟ್ರಿಕ್ಸ್ ಬರಿತೇನೆ ಈಗ. This is one matrix. Suppose this is a matrix N, and I'll write a matrix P. Okay? What is the order of the matrix? 3 x 3. ಇದು 3 x 3. ಹೌದಾನೆ? ಸೊ 3 x 3 ಅಂದರೆ 3 ರೋ 3 ಕಾಲಮ್ ಇದೆ. ಈ ಮ್ಯಾಟ್ರಿಕ್ಸ್ ಇಂದು ಒಂದು ಸ್ಪೆಷಾಲಿಟಿ ಇದೆ, ಅಬ್ಸರ್ವ್ ಮಾಡಿ. ಸಪೋಸ್ ಐ ರೈಟ್ ಒನ್ ಮೋರ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ಆಲ್ಸೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇವು 3 ಸ್ಕ್ವೇರ್ ಮ್ಯಾಟ್ರಿಕ್ಸ್, ಹೌದಾ ಇಲ್ಲೋ? ರೈಟ್. ಬಟ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು ಹೇಳಿ? ಇದೇನಿದೆಯಲ್ಲ, ಈ ಕಡೆಯಿಂದ ಹಿಂಗೆ ಹೋಗ್ತಾವಲ್ಲ, ಇವು ಡಯಾಗ್ನಲ್ ಎಲಿಮೆಂಟ್ಸ್. ಓಕೆ? ಡಯಾಗ್ನಲ್ ಎಲಿಮೆಂಟ್ಸ್. ಇವು ಕೂಡ ಏನಂತೀವಿ? ಡಯಾಗ್ನಲ್ ಎಲಿಮೆಂಟ್ಸ್. ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. AIJ ಅಂದರೆ ಜನರಲ್. ಇದು ಯಾವುದು? A11, ಇದು A12. ಈ ರೀತಿ AIJ ವೇರ್ I is equal to J. I is equal to J ಅಂದರೆ ಏನು? ಈ ಪೊಸಿಷನ್ ಏನು ಹೇಳ್ರಿ? A11. ವಾಟ್ ಅಬೌಟ್ ದಿಸ್ ಪೊಸಿಷನ್? ಎರಡನೇ ರೋ ಎರಡನೇ ಕಾಲಮ್ A22. ಇದು A33. ಇಲ್ಲೂ ಅಷ್ಟೇ A11 A22 A33. ಇಲ್ಲಿ A11 A22. ಕರೆಕ್ಟ್. ಸೊ ಎಲ್ಲ ಕಡೆ ಏನಾಗ್ತಿದೆ ಹೇಳ್ರಿ? AIJ ಫಾರ್ಮಲ್ಲಿ ನಾನು ನಂಬರ್ ಬರೆಯೋಕ್ಕೆ ಟ್ರೈ ಮಾಡಿದ್ರೆ I ವ್ಯಾಲ್ಯೂ ಮತ್ತು J ವ್ಯಾಲ್ಯೂ ಈಕ್ವಲ್ ಇದೆ ಇಲ್ಲಿ ಸೆಂಟರಲ್ಲಿ. ಸೊ ಈ ಎಲಿಮೆಂಟ್ಸ್ಗಳಿದೆಯಲ್ಲ, ಇವನ್ನ ನೀವೇನಂತ ಕರಿತೀರಾ ಅಂದರೆ ಡಯಾಗೋನಲ್ ಎಲಿಮೆಂಟ್ಸ್. ಡಯಾಗೋನಲ್ ಎಂಟ್ರೀಸ್ ಅಥವಾ ಎಲಿಮೆಂಟ್ಸ್. ಓಕೆ? ಸೊ ಒಂದು ನೆನ್ಪಿಟ್ಕೊಳ್ರಿ, ಯಾವ ಮ್ಯಾಟ್ರಿಕ್ಸಲ್ಲಿ ಅಂದರೆ ಯಾವ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ, ಲಿಸನ್ ಕ್ಲಿಯರ್ಲಿ, ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟು, ಈ ಡಯಾಗ್ನಲ್ ಎಲಿಮೆಂಟ್ಸ್ ಇದಾವಲ್ಲ ಇವನ್ನ ಬಿಟ್ಟು, ಈ ಸೆಂಟರ್ ಇವನ್ನ ಬಿಟ್ಟು ರಿಮೈನಿಂಗ್ ಎಲ್ಲ 0. ಇಲ್ಲೂ ಅಷ್ಟೇ ಅಬ್ಸರ್ವ್, ರಿಮೈನಿಂಗ್ ಎಲ್ಲ 0. ಇಲ್ಲೂ ಅಬ್ಸರ್ವ್ ಮಾಡಿ, ರಿಮೈನಿಂಗ್ ಎಲ್ಲ ಏನಾಗ್ತಿದೆ? 0 ಆಗ್ತಿದೆ. ಸೊ ಯಾವ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಬೇರೆ ಎಲ್ಲವೂ 0 ಆಗ್ತಾ ಇದೆ ಅಂಥ ಮ್ಯಾಟ್ರಿಕ್ಸ್ನ ನೀವೇನಂತ ಕರಿತೀರಾ ಅಂದರೆ ಡಯಾಗೋನಲ್ ಮ್ಯಾಟ್ರಿಕ್ಸ್. ಓಕೆ? ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ all the elements are 0 except diagonal entries ಅಥವಾ diagonal elements ಅಂತ ಮ್ಯಾಟ್ರಿಕ್ಸ್ನ ನೀವೇಂತ ಕರೀತೀರಾ? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದನ್ನು ನೀವು ಕಾಂಪಿಟೇಟಿವ್ ಅಲ್ಲಿ ಓದಬೇಕಾದ್ರೆ ಅವ್ರೇನು ಮಾಡ್ತಾರೆ? ಸ್ವಲ್ಪ ಡೆಫಿನೇಷನ್ನ ಯುನೀಕ್ ಆಗಿ ಬರೀತಾರೆ, ಅವಾಗ ಕನ್ಫ್ಯೂಸ್ ಆಗಬಾರ್ದು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಡಯಾಗ್ನಲ್ ಎಂಟ್ರೀಸ್ ಅಂದರೆ AIJ ವೇರ್ I is equal to J ತಾನೆ, ಹೌದಾ? ರೈಟ್. ಸೊ ಡಯಾಗ್ನಲ್ ಎಂಟ್ರೀಸ್ ಏನು ಬೇಕಿದ್ರೂ ಆಗಿರ್ಬೋದು. ಓಕೆ? ನೆಕ್ಸ್ಟು AIJ ಆದರೆ I ನಾಟ್ ಈಕ್ವಲ್ ಟು J ಅಂತ ಅಂದರೆ ಡಯಾಗ್ನಲ್ಸ್ನ ಬಿಟ್ಟು ತಾನೆ. ಅಬ್ಸರ್ವ್ ಮಾಡಿ, A11 A12 A13 3 x 3ಗೆ ಜನರಲ್ ಬರೀತಿದ್ದೀನಿ.
A22, A23, A31, A32, A33. ಇದು 3x3 ಮ್ಯಾಟ್ರಿಕ್ಸಿಗೆ ಜನರಲ್ ರೆಪ್ರೆಸೆಂಟೇಷನ್ ಆಯ್ತು ತಾನೆ. ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ರೈಟ್, ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಕಡೆ ಏನಾಗ್ತಿದೆ, ಐ ವ್ಯಾಲ್ಯೂ ಜೆ ವ್ಯಾಲ್ಯೂ ಈಕ್ವಲ್ ಇದೆ. 3 3 2 2 1 1. ಇಲ್ಲೆಲ್ಲ ಏನಾಗಿದೆ, ನಾಟ್ ಈಕ್ವಲ್. ರೈಟ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳ್ರಿ, ನಾಟ್ ಈಕ್ವಲ್ ಇರೋ ಕಡೆ ಎಲ್ಲ 0 ಇರಬೇಕು ನನಗೆ, ಹೌದು ತಾನೆ. ಸೊ ಅದನ್ನು ಇನ್ನೊಂದು ರೀತಿ ಹೇಗೆ ನಿಮಗೆ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾರೆ ಅಂದರೆ, AIJ ಇಸ್ ಈಕ್ವಲ್ ಟು 0 ಆಗುತ್ತೆ ಫಾರ್ I ನಾಟ್ ಈಕ್ವಲ್ ಟು J. ಅಂದರೆ ಎಲ್ಲ AIJ ಇವೆಲ್ಲವೂ AIJ ವ್ಯಾಲ್ಯೂಸೇ, ಎಲ್ಲ AIJ ವ್ಯಾಲ್ಯೂಸು 0 ಸಚ್ ದಟ್ ಕಂಡೀಷನ್ ಏನು ಅಂದರೆ I ನಾಟ್ ಈಕ್ವಲ್ ಟು J ಎಲ್ಲೆಲ್ಲಿದೆಯೋ ಅವನ್ನ ಅವರು ಮಾತಾಡ್ತಿದ್ದಾರೆ. ದಟ್ ಮೀನ್ಸ್ ದೀಸ್ ಎಂಟ್ರೀಸ್ ಆರ್ 0. ನೆಕ್ಸ್ಟ್ AIJ is equal to any number. It can be any number for I is equal to J ಅಂತ ಅಂದರೆ ಈ ನಂಬರ್ಸು. ಇಂಥ ಮ್ಯಾಟ್ರಿಕ್ಸ್ನ ನೀವೇನಂತ ಕರೀತೀರಾ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ. ಓಕೆ. ಸೊ ಇದರಲ್ಲಿ ಇನ್ನೂ ಒಂದು ಟೈಪ್ ಬರುತ್ತೆ. ಸಪೋಸ್ ಐ ರೈಟ್ 5 0 0 0 5 0 0 0 5. ಈ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತಾ, ಮ್ಯಾಟ್ರಿಕ್ಸ್ M. ಇನ್ನೊಂದು ಬರೀತೀನಿ 7 0 0 0 7 0 0 7. ಟೆಲ್ ಮಿ, ಈಸ್ ಇಟ್ ಡಯಾಗೋನಲ್ ಮ್ಯಾಟ್ರಿಕ್ಸ್? ಎಸ್ ಆರ್ ನೋ? 3x3 ಮ್ಯಾಟ್ರಿಕ್ಸಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತಾ? ಹಾಗೆ ಆಗುತ್ತೆ. ಅಬ್ಸರ್ವ್ ಮಾಡಿ, ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಬೇರೆ ಎಲ್ಲವೂ ಏನಾಗಿದ್ದಾವೆ, 0 ಆಗಿದೆ. ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ ಏನಾಗಿದೆ, 0 ಆಗಿದೆ. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಬಟ್ ಒನ್ ಮೋರ್ ಥಿಂಗ್ ಅಬ್ಸರ್ವ್ ಮಾಡಿ, ಈ ಡಯಾಗ್ನಲ್ ಎಲ್ಲ ಎಂಟ್ರೀಸ್ ಇದಾವಲ್ಲ, ಇವೆಲ್ಲವೂ ಕೂಡ ಏನಾಗಿದ್ದಾವೆ ಹೇಳಿ, ಸೇಮ್ ಆಗಿದೆ ತಾನೆ. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಡಯಾಗ್ನಲ್ ಎಂಟ್ರೀಸ್ ಆರ್ ಆಲ್ ಸೇಮ್ ಅಥವಾ ಕಾನ್ಸ್ಟೆಂಟ್, ಎಲ್ಲವೂ ಸೇಮ್ ಇದ್ದರೆ ಅಂಥ ಡಯಾಗ್ನಲ್ ಮ್ಯಾಟ್ರಿಕ್ಸಿಗೆ ಒಂದು ಸ್ಪೆಷಲ್ ಹೆಸರೇನು, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಓಕೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಐ ಹೋಪ್ ಸೊ ಯು ಅಂಡರ್ಸ್ಟುಡ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ರೈಟ್. ಅಂಥ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಇನ್ ಕೇಸ್ ನಾನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರಿತೀನಿ, ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ 0 1 0 0 0 1. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ತಾನೆ, ಕರೆಕ್ಟ್. ಡಯಾಗ್ನಲ್ ಎಂಟ್ರೀಸ್ ಬಿಟ್ಟರೆ ಎಲ್ಲ 0, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಡಯಾಗ್ನಲ್ ಎಂಟ್ರೀಸ್ ಎಲ್ಲವೂ ಸೇಮ್ ಇದ್ದಾವೆ, ದೇರ್ ಫೋರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೇಮ್ ಇದ್ದು ಕೂಡ ನೆನ್ಪಿಟ್ಕೊಳ್ಳಿ, ಡಯಾಗ್ನಲ್ ಎಂಟ್ರೀಸ್ ಎಲ್ಲ 1 ಇದ್ದರೆ ಅಂಥ ಮ್ಯಾಟ್ರಿಕ್ಸ್ನ ನೀವೇನಂತ ಕರಿತೀರಾ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಸ್ಕೇಲಾರು ಆಗಿರಬೇಕು. ಅದರಲ್ಲಿ ಸ್ಕೇಲಾರ್ ಆ ಎಂಟ್ರೀಸ್ ಇದೆಯಲ್ಲ, ಡಯಾಗ್ನಲ್ ಎಂಟ್ರೀಸು ಅವೆಲ್ಲವೂ 1 ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲ 0. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸೇ, ಆದರೆ ಡಯಾಗ್ನಲ್ ಎಂಟ್ರೀಸ್ ಎಲ್ಲವೂ ಕೂಡ ಸೇಮ್ ಇರ್ತವೆ. ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ಏನು ಕಂಡೀಷನ್ ಹೇಳಿಲ್ಲ ಡಯಾಗ್ನಲ್ ಎಂಟ್ರೀಸ್ ಬಗ್ಗೆ, ಅವು ಏನು ಬೇಕಿದ್ರೂ ಆಗ್ಬೋದು, 0ನೂ ಆಗ್ಬೋದು, ಬೇರೆ ನಂಬರ್ಸು ಆಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅವನ್ನ ಬಿಟ್ಟು ರಿಮೈನಿಂಗ್ ಎಲ್ಲವೂ ಕೂಡ ಏನಾಗಿರಬೇಕು, ನಮಗೆ 0 ಆಗಿರಬೇಕು. ದೆನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಆದರೆ ಸ್ಕೇಲಾರ್ ಅಂದ್ರೇನು, ಈ ಡಯಾಗ್ನಲ್ ಎಂಟ್ರೀಸ್ ಬಗ್ಗೆನೂ ಮಾತಾಡ್ತೀವಿ, ಕಾನ್ಸ್ಟೆಂಟ್ ಇರಬೇಕು ಅಂತ. ಈಗ ಇದನ್ನು ನಿಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲನೇಷನ್ ಹೇಗೆ ಹೇಳ್ತಾರೆ, AIJ ಈಸ್ ಈಕ್ವಲ್ ಟು 0 ಆಗುತ್ತೆ ಫಾರ್ ಆಲ್ ದ ವ್ಯಾಲ್ಯೂಸ್ ವೇರ್ I ಈಸ್ ನಾಟ್ ಈಕ್ವಲ್ ಟು J. ಅಟ್ ದ ಸೇಮ್ ಟೈಮ್ AIJ I ಈಸ್ ಈಕ್ವಲ್ ಟು J ಆಗಿರುತ್ತಲ್ಲ, ಮೀನ್ಸ್ ವಾಟ್ ದಿಸ್ ಕಂಡೀಷನ್ A11 A22 I ಈಸ್ ಈಕ್ವಲ್ ಟು J ಅಂದರೆ ಈ ಎಂಟ್ರೀಸು. ಓಕೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ, I ಈಸ್ ಈಕ್ವಲ್ ಟು J ಇದ್ದಾಗ ಕಾನ್ಸ್ಟೆಂಟ್ ಅಂದರೆ I ಈಸ್ ಈಕ್ವಲ್ ಟು J ಎಲ್ಲೆಲ್ಲಿದೆ, A11 A22 A33 ಅಲ್ಲೆಲ್ಲವೂ ಕೂಡ ಒಂದೇ ನಂಬರ್ ಇದೆ ಅಂತ ಅರ್ಥ. ದಿಸ್ ಈಸ್ ಫಾರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಫಾರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾಗುತ್ತೆ, AIJ ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಅದನ್ನು ಈ ರೀತಿ ಕಂಬೈನ್ ಮಾಡಿ ಬರೀತಾರೆ, ಇವೆರಡೂ ಕಂಡೀಷನ್ನ ಕಂಬೈನ್ ಮಾಡಿ ಹೇಗೆ ಬರೀತಾರೆ, ಲೈಕ್ ದಿಸ್. 0 ಆಗುತ್ತೆ ವೆನ್ I ಈಸ್ ನಾಟ್ ಈಕ್ವಲ್ ಟು J ಅಂದರೆ ಇಲ್ಲಿ, ಆ್ಯಂಡ್ I ಈಕ್ವಲ್ ಟು J ಆಯಿತು ಅಂದರೆ ಆ ವ್ಯಾಲ್ಯೂ 1 ಆಗುತ್ತೆ. ದಿಸ್ ಈಸ್ ದ ಡೆಫಿನೇಷನ್ ಫಾರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐ ಹೋಪ್ ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ, ರೈಟ್. ಸೊ ಇದು ಬಂದುಬಿಟ್ಟು ನಿಮ್ಮದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸಿಮಿಲರ್ಲಿ ದೆರ್ ಈಸ್ ಒನ್ ಮೋರ್ ಮ್ಯಾಟ್ರಿಕ್ಸ್, ವೆರಿ ಸ್ಪೆಷಲ್ ಯುನೀಕ್ ಒನ್. ಓಕೆ, ದಟ್ ಈಸ್ ಝೀರೋ ಮ್ಯಾಟ್ರಿಕ್ಸ್. ನೇಮ್ ನೋಡಿದ್ರೇ ಅರ್ಥ ಆಗ್ಬಿಡುತ್ತೆ ಯಾವ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಎಂಟ್ರೀಸ್ 0 ಇರುತ್ತೆ. ಇನ್ನೊಂದು ಇದು ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರಬೇಕು ಅಂತೇನಿಲ್ಲ. ಸಿ ಇಯರ್ ಇದು ಒಂದು ಮ್ಯಾಟ್ರಿಕ್ಸ್ ತಾನೇ, 0 0 0. ಎಷ್ಟು ರೋಸ್ ಇದೆ, 2 rows 2 columns. ಆರ್ಡರ್ 2 x 2. ನೆಕ್ಸ್ಟು ಇದು ಬಂದ್ಬಿಟ್ಟು ಎಷ್ಟು ರೋಸ್ ಇದ್ದಾವೆ ಅಬ್ಸರ್ವ್ ಮಾಡಿ, 1 2 3 3 rows, ಕಾಲಮ್ಸ್ 2 columns. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ರೋಸ್ ಇದೆ, 3 x 3. ಗಾಟ್ ಇಟ್. ಸೊ
ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಯಾವ ಮ್ಯಾಟ್ರಿಕ್ಸಲ್ಲಿ ಎಂಟ್ರೀಸ್ ಎಲ್ಲ ಜೀರೋ ಇರುತ್ತೆ ಅದನ್ನು ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಝೀರೋ ಮ್ಯಾಟ್ರಿಕ್ಸ್ನ ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮ್ಯಾಟ್ರಿಕ್ಸ್ ಓ ಇಸ್ ಈಕ್ವಲ್ ಟು 0 0 0 ಎಲ್ಲ ಎಂಟ್ರೀಸ್ ಜೀರೋ ಆಯಿತು ಅಂದರೆ ಅದನ್ನು ಏನಂತೀವಿ, ಝೀರೋ ಮ್ಯಾಟ್ರಿಕ್ಸ್. ಯಾವುದಾದ್ರೂ ಒಂದು ಎಂಟ್ರಿ ಇದು 10 ಅಂತ ಬರ್ದೆ ಅಂದ್ಕೊಳ್ರಿ, ದೆನ್ ದಿಸ್ ಇಸ್ ನಾಟ್ ಜೀರೋ ಮ್ಯಾಟ್ರಿಕ್ಸ್. ಯಾವುದಾದ್ರೂ ಒಂದು ಎಂಟ್ರಿನೂ ಜೀರೋ ಆಗಿಲ್ಲ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ನಾಟ್ ಎ ಜೀರೋ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಇದನ್ನೇನಂತ ಕರಿತೀರಾ, ಜಸ್ಟ್ ನಾರ್ಮಲ್ ಮ್ಯಾಟ್ರಿಕ್ಸ್. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸು ಆಗೋದಿಲ್ಲ, ಹೌದಲ್ಲ? ಇಫ್ ಐ ಪುಟ್ ಹಿಯರ್, ಐ ರಿಮೂವ್ ದಿಸ್ ಒನ್, ದೆನ್ ಅಟ್ಲೀಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆದರೂ ಆಗುತ್ತೆ. ಯಾಕೆ, ಡಯಾಗ್ನಲ್ ಎಂಟ್ರೀಸ್ ಬಿಟ್ಟು ರಿಮೈನಿಂಗ್ ಎಲ್ಲ ಏನಾಗಿದ್ದಾವೆ, ಜೀರೋ ಆಗಿದೆ. ಬಟ್ ಅದು ಜೀರೋ ಮ್ಯಾಟ್ರಿಕ್ಸ್ ಆಗೋದಿಲ್ಲ ಬಿಕಾಸ್ ದಿಸ್ ಈಸ್ ನಾನ್ ಝೀರೋ ನಂಬರ್. ಅರ್ಥ ಆಯ್ತಾ? ಸೊ ಇದು ಬಂದುಬಿಟ್ಟು ಎಲ್ಲ ನಿಮಗೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಕಾನ್ಸೆಪ್ಟ್. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? And there is last concept that is called as equality of matrices. Equality of matrices ಅಂದರೆ ಸಿಂಪಲ್, ಮ್ಯಾಟ್ರಿಸಸ್ಸು ಈಕ್ವಲ್ ಯಾವಾಗ ಆಗುತ್ತೆ ಅಂತ ಅರ್ಥ, ಅಥವಾ ಈಕ್ವಲ್ ಆದರೆ ಏನು ಕಂಡೀಷನ್. ಓಕೆ, ಸಿ ಹಿಯರ್ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ನ ನಾನು ಈಕ್ವಲ್ ಅಂತ ಹೇಳಬೇಕು ಅಂದರೆ 1 2 3 4 1 2 3 4 ಈಕ್ವಲ್ ಅಂತಿಂತಾನೆ. ಆರ್ಡರ್ ಸೇಮ್ ಇರಬೇಕು. ಓಕೆ ಓಕೆ, ಆರ್ಡರ್ ಸೇಮ್ ಇರಬೇಕು. ಒಂದು ಫಸ್ಟ್ ಎಲಿಮೆಂಟ್ ಸೇಮ್ ಇರಬೇಕು, ಇದು ಎರಡನೇ ಎಲಿಮೆಂಟ್ ಸೇಮ್ ಇರಬೇಕು, ಇದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಮ್ಯಾಟ್ರಿಕ್ಸ್ ಎರಡು ಮ್ಯಾಟ್ರಿಕ್ಸ್ನ ನಾನು ಈಕ್ವಲ್ ಅಂತ ಹೇಳಬೇಕು ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಅಂದರೆ ಇಲ್ಲಿ ಮೂರನೇ ಎಲಿಮೆಂಟ್ ನೋಡ್ತಿದ್ದೀನಿ ಅಂದರೆ ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ನೋಡ್ತಿದ್ದೀನಿ ಅಂದರೆ ಇಲ್ಲಿ ಏನು ಚೆಕ್ ಮಾಡಬೇಕು, ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟೇ ಚೆಕ್ ಮಾಡ್ಬೇಕು ನಾನು. ಎರಡು ಸೇಮ್ ಇದೆ ಅಂತಂದರೆ ಮ್ಯಾಟ್ರಿಕ್ಸ್ ಈಕ್ವಲ್ ಅದಾವೆ ಅಂತ ಅರ್ಥ. ಗಾಟ್ ಇಟ್? ಸೊ ಸಿಮಿಲರ್ಲಿ ಇದ್ರ ಬೇಸ್ ಮೇಲೆ ನಿಮಗೆ ಏನು ಮಾಡಿಬಿಡ್ತಾರೆ ಅಂದರೆ, ಕ್ವಶನ್ ಕೇಳೋದು ಹೇಗೆ ಅಂದರೆ, ಮ್ಯಾಟ್ರಿಕ್ಸ್ ಈಕ್ವಲ್ ಇರೋದು ಎಲ್ಲರಿಗೂ ಗೊತ್ತು, ಬಟ್ ಕ್ವಶನ್ ಹೇಗಿರುತ್ತೆ ಅಂದರೆ ಅವ್ರೇನು ಮಾಡ್ತಾರೆ, ನಿಮಗೆ x y 2 3 ಅಂತ ಬರೆದುಬಿಟ್ಟು ಈಗೇನು ಮಾಡ್ತಾರೆ 1 2 2 3 ಅಂತ ಒಂದು ಮ್ಯಾಟ್ರಿಕ್ಸಿಗೆ ಈಕ್ವಲ್ ಮಾಡಿಕೊಡ್ತಾರೆ. ಹಿಂಗೆ ಮಾಡಿದಾಗ ಫೈಂಡ್ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಈಸ್ ಈಕ್ವಲ್ ಟು ಏನು, ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳಿದ್ರೆ ಏನೋ ಒಂದು ಈಕ್ವೇಷನ್ ಸಾಲ್ವ್ ಮಾಡಬೇಕು ಅಂತ ಅನ್ಕೋಬೇಡಿ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇದ್ದಾವೆ ತಾನೇ. ಈಕ್ವಲ್ ಅಂದರೆ ಫಸ್ಟ್ ಎಲಿಮೆಂಟ್ ತೊಗೊಂಡೋಗಿ ನಾನೇನು ನೋಡಬೇಕು, ಫಸ್ಟ್ ಎಲಿಮೆಂಟೇ ನೋಡಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅವಾಗ 1, ವೈ ವ್ಯಾಲ್ಯೂ ಅಂದರೆ ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಯಾವುದೈತೆ 2, ದೇರ್ಫೋರ್ ವೈ ವ್ಯಾಲ್ಯೂ 2. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು ಅಂದರೆ ಅವ್ರೇನು ಮಾಡ್ತಾರೆ, ಸ್ವಲ್ಪ ಕಾಂಪ್ಲಿಕೇಟ್ ಅಂದರೆ ಎಕ್ಸ್ ಪ್ಲಸ್ 4 ವೈ ಮೈನಸ್ 7 ಓಕೆ 2 9 ಈಸ್ ಈಕ್ವಲ್ ಟು 2 9 ಅಂತೂ ಸೇಮೇ ಇರುತ್ತೆ. ಇಲ್ಲೇನು ಮಾಡ್ತಾರೆ 0, ಇಲ್ಲೇನು ಮಾಡಿಬಿಡ್ತಾರೆ 10 ಅಂತ ಕೊಡ್ತಾರೆ. ಈಗ ಎಕ್ಸ್ ವೈ ಕಂಡಿಡಿರಿ ಅಂತಂದರೆ ಕನ್ಫ್ಯೂಸ್ ಆಗೋದಲ್ಲ. ಅವ್ರೇನು ಹೇಳಿದ್ದಾರೆ, ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ತಾನೆ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂದರೆ ನಮಗೇನು ಗೊತ್ತು, ಫಸ್ಟ್ ಎಲಿಮೆಂಟ್ ಈಕ್ವಲ್ ಆಗುತ್ತೆ, ಎರಡನೇ ಎಲಿಮೆಂಟಿಗೆ ಈಕ್ವಲ್ ಆಗುತ್ತೆ. ಸಾಲ್ವ್ ಮಾಡಿ, ಫಸ್ಟ್ ಎಲಿಮೆಂಟ್ ಅಂದರೆ ಎಕ್ಸ್ ಪ್ಲಸ್ 4 ಯಾವುದಕ್ಕೆ ಈಕ್ವಲ್ ಆಗುತ್ತೆ, 10ಗೆ. ನೆಕ್ಸ್ಟ್ ವೈ ಮೈನಸ್ 7 ಯಾವುದಕ್ಕೆ ಈಕ್ವಲ್ ಆಗುತ್ತೆ, 0ಗೆ ಈಕ್ವಲ್ ಆಗುತ್ತೆ, ಹೌದಲ್ಲ? ರೈಟ್? ಸೊ ವೈ ಈಸ್ ಈಕ್ವಲ್ ಟು -7 ಆ ಕಡೆ ಹೋದರೆ ಏನಾಗುತ್ತೆ, +7. ಅಲ್ಲಿಗೆ ವೈ ವ್ಯಾಲ್ಯೂ ಸಿಕ್ತು. +4 ಆ ಕಡೆ ಹೋದರೆ ಏನಾಗುತ್ತೆ 10. ಇದು ಆ್ಯಸ್ ಇಟ್ ಈಸ್ ಇದೆ, +4 ಈ ಕಡೆ ಬಂದರೆ -4. ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟು, 6. ಗಾಟ್ ಇಟ್? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಬಿ ಏಬಲ್ ಟು ಸಾಲ್ವ್. ಓಕೆ, ಸೊ ಇದು ಬಂದುಬಿಟ್ಟು ಇಷ್ಟು ಕಾನ್ಸೆಪ್ಟ್ ಸಾಕು. ಇದ್ರ ಬೇಸ್ ಮೇಲೆ ಒಂದು ಎಕ್ಸಸೈಸ್, ಫಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಅವನ್ನ ನಾವು ಕಮಿಂಗ್ ಕ್ಲಾಸಲ್ಲೇ ಮಾಡೋಣ. ಫಾರ್ ನೌ ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೋಟ್ಸ್ ಪ್ರಿಪೇರ್ ಮಾಡಿದರೆ ಅದನ್ನು ಮತ್ತೆ ರಿವೈಸ್ ಮಾಡಿ. ಅಗೇನ್ ಮತ್ತೆ ವಿಡಿಯೋ ವಾಚ್ ಮಾಡೋ ನೆಸೆಸಿಟಿ ಏನಿಲ್ಲ. ಅಲ್ಲಿಗೂ ನೀವು ನೋಟ್ಸ್ ಪ್ರಿಪೇರ್ ಮಾಡಿಲ್ಲ ಅಂದರೆ 2x ಸ್ಪೀಡಲ್ಲಿ ಮತ್ತೆ ವಾಚ್ ಮಾಡಿರ್ಬೇಕಿದ್ರೆ. ಓಕೆ, ದೇರ್ ಯು ವಿಲ್ ಗೆಟ್ ಟು ನೋ ಎವ್ರಿಥಿಂಗ್ ಕ್ಲಿಯರ್ಲಿ. ನಾನು ಆದಷ್ಟು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಸ್ಪೀಡ್ ಮ್ಯಾಚ್ ಹೇಗಾಗುತ್ತೋ ಆ ರೀತಿ ನೀವು ವಾಚ್ ಮಾಡ್ಕೋಬಹುದು. ಕೆಲವರಿಗೆ ಸ್ಲೋ ಅರ್ಥ ಆಗುತ್ತೆ, ಕೆಲವರಿಗೆ ಫಾಸ್ಟ್ ಇರಬೇಕು ಅಂದರೆ 1.5x ವಾಚ್ ಮಾಡಿ. ಸ್ಲೋ ಇರಬೇಕು ಅಂತ ಅಂದರೆ ರೆಡ್ಯೂಸ್ ಇಟ್. ಓಕೆ, ಸೊ ನಿಮ್ಮ ಸ್ಪೀಡಿಗೆ ಮ್ಯಾಚ್ ಆಗುತ್ತೋ ಆ ರೀತಿ ನೀವು ವಾಚ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಟ್ರಿಕ್ಸ್. ರೋ ಅಂದರೆ ಏನು, ಕಾಲಮ್ ಅಂದರೆ ಏನು, ಆರ್ಡರ್ ಅಂದರೆ ಏನು, ಜನರಲ್ ರೆಪ್ರೆಸೆಂಟೇಷನ್ ಅಂದರೆ ಏನು, ಟೈಪ್ಸ್ ಅಂದರೆ ಏನು. ಇನ್ನೂ ಕೆಲವೊಂದು ಟೈಪ್ಸ್ ಇದ್ದಾವೆ, ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತಲೂ ಬರುತ್ತೆ, ಹರ್ಮಿಷನ್ ಮ್ಯಾಟ್ರಿಕ್ಸ್ ಅಂತಲೂ ಬರುತ್ತೆ. ಅವೆಲ್ಲ ಕಾಂಪಿಟೇಟಿವ್ ಸೈಡಿಗೆ ಬರುತ್ತೆ. ನಾವು ಯಾವಾಗ ಕಾಂಪಿಟೇಟಿವ್ ಕ್ಲಾಸಸ್ ಡೀಲ್ ಮಾಡಿದ್ರೆ ಅದರಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಟ್ ಇಟ್? ಸೊ ಫಾರ್ ನೌ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ಓಕೆ, ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ವರೆಗೂ ಇಷ್ಟೇ ಕಾನ್ಸೆಪ್ಟ್ಸ್ ಇಟ್ಕೊಂಡು ನೀವು ಏನಂತಾರದಲ್ಲ ಫಸ್ಟ್ ಎಕ್ಸಸೈಸ್ನ ಟ್ರೈ ಮಾಡಬಹುದು. ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ yeah, and whatever is the doubt, if you have any doubt regarding this video, regarding this lecture, just comment down. If I am free, I'll scroll down the comments and I'll answer. Okay, comments ನೋಡ್ತಿರ್ತೀನಿ.
ಫ್ರೀ ಇದ್ದರೆ. ಓಕೆ, ಅದಕ್ಕೆ ಯಾವುದಾದ್ರು ಕ್ವಶನ್ಸ್ ಏನಾದರೂ ಇದ್ದರೆ ರಿಪ್ಲೈ ಕೊಡ್ತೀನಿ ನಾನು. ಸೊ ಮೇಕ್ ಶೋರ್ ಯು ಟೆಲ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್ ಹೌ ವಾಸ್ ದ ವಿಡಿಯೋ, ಆರ್ ಈಸ್ ಇಟ್ ಹೆಲ್ಪ್ಫುಲ್ ಫಾರ್ ಯು ಆರ್ ನಾಟ್. ಓಕೆ, ಹೆಲ್ಪ್ ಆಗ್ತಿದೆ ಅಂತಂದರೆ ನಾನು ಇನ್ವೆಸ್ಟ್ ಮಾಡ್ತಿರೋ ಟೈಮ್ ಅಟ್ಲೀಸ್ಟ್ ಒಳ್ಳೇದಕ್ಕೆ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್ ಫಾರ್ ಮೀ. ಓಕೆ, ರೈಟ್. ಆ್ಯಂಡ್ ಜಸ್ಟ್ ಆ್ಯಸ್ ಐ ಆಲ್ವೇಸ್ ಸೇ, ನಿಮಗೆ ಹೆಲ್ಪ್ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ ಅವರಿಗೆ. ಓಕೆ, ಸೊ ಹೆಲ್ಪಿಂಗ್ ಇಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ ಫ್ರೀ ಆಫ್ ಕಾಸ್ಟ್, ಆ್ಯಂಡ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಈಸ್ ಹೆಲ್ಪಿಂಗ್ ಓನ್ಲಿ. ಅದೊಂದು ಬಟ್ ಫ್ರೀ ಆಫ್ ಕಾಸ್ಟ್ ಮಾಡ್ಬೋದು. ಓಕೆ, ಮೋಸ್ಟ್ ವಂಡರ್ಫುಲ್ ಥಿಂಗ್ ಆ್ಯಕ್ಚುಲಿ, ರೈಟ್? ಸೊ ಮೇಕ್ ಶೋರ್ ಯು ಹೆಲ್ಪ್ ಅದರ್ಸ್, ರೈಟ್? ಇಲ್ಲ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ಏನು ಮಾಡಿ, ನಿಮಗೇನು ಅರ್ಥ ಆಗಿದೆಯೋ ಅದನ್ನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ನೆನಪಿರುತ್ತೆ. Okay, so yeah, that's all for today's lecture. Okay, in the coming lecture I'll just discuss about the problems based on this concept. Okay, yeah, that's all for today. Thank you so much. God bless you.